ಓದಿರುವ ಭಾಗಕ್ಕೆ ನಾನು ತಿರುಗಿ ಬರ್ತಾ ಇದ್ದೀನಿ, ನೀವು ನೆನಪು ಮಾಡಿಕೊಳ್ರಿ. ಓದುವಂಥವ್ರು ಮಾತ್ರ ವಾಕ್ಯ ತೆಗೆದು ನೋಡ್ರಿ, ಓದ್ಲಾರ್ದವರು ಬೈಬಲ್ ಮುಚ್ಚಿಬಿಟ್ಟು ನಿಮ್ಮ ಗಮನ ಎಲ್ಲ ಈ ಕಡೆಗಿರಲಿ. ಯೇಸು ಕ್ರಿಸ್ತನು ಬೆಟ್ಟದ ಮೇಲೆ ಮಾಡಿರೋ ಪ್ರಸಂಗದಲ್ಲಿ ಮುಖ್ಯವಾದ ವಿಷಯಗಳು ಮಾತಾಡ್ತದೆ. ಮಾತು ಮತ್ತೇನು ಬರೆಸುವಾರ್ತೆಯಲ್ಲಿ 5ನೇ ಅಧ್ಯಾಯದಲ್ಲಿ 17, 18, 19 4 ವಚನದಲ್ಲಿ 4 ವ್ಯಕ್ತಿಗಳ ಕುರಿತಾಗಿ ಆತನು ಮಾತನಾಡಿದ ಮಾತು ನಾನು ಓದುವಾಗ ನೀವು ನೆನಪು ಮಾಡಿಕೊಳ್ಳ್ರಿ. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡ್ರಿ. ತೆಗೆದುಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕಾಗಿ ನಾನು ಬಂದಿದ್ದೇನೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವೋ ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದೆ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು. ಆದುದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳೆಲ್ಲ ಯಾರಾದರೂ ಒಂದನ್ನು ಮೀರಿ ಜನರಿಗೆ ಹಾಗೆ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ಆದರೆ ತಾನೇ ಆ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ನಿಮಗೆಂದು ಹೇಳುತ್ತೇನೆ ಅಂತ ಹೇಳ್ತಾನೆ ಮಾತು. 4 ಜನರ ಕುರಿತಾಗಿ ಯೇಸು ಕ್ರಿಸ್ತನು ಬೆಟ್ಟದ ಮೇಲೆ ಮಾಡಿರೋ ಪ್ರಸಂಗದ ಕುರಿತಾಗಿ ಮಾಡುವಾಗ ಹೇಳ್ತಾನೆ ಮಾತು. ಯೇಸು ಸ್ವಾಮಿ ಮಾನವನಾಗಿದ್ದಾಗ ಹೇಳಿದ ಅಮೂಲ್ಯವಾದ ಮಾತುಗಳು 5ನೇ ಅಧ್ಯಾಯ, 6ನೇ ಅಧ್ಯಾಯ, 7ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಅದ್ಭುತವಾಗಿ ಬರೆದಿಟ್ಟಿದ್ದಾನೆ. ಇವೆಲ್ಲ ಪ್ರಪಂಚಕ್ಕೆ ಇವೇ ಸಾದೃಶ್ಯ ಮಾತು. ಇದರಿಂದಲೇ ನಡೀತಾ ಇದೆ ಪ್ರಪಂಚ. ಇದನ್ನ ಮೀರಿದ್ರೆ ದೇವರಿಗೆ ಮತ್ತು ಮನುಷ್ಯರಿಗೆ ಸಹವಾಸ ಕೆಟ್ಟೋಗ್ತದ ಮಾತು. ಅದಕ್ಕೋಸ್ಕರವೇ ಇದರಲ್ಲಿ ಮಾಡಿರೋ ಪ್ರತಿ ಪ್ರಸಂಗ ನಾವು ಅನುಸರಿಸಿ ನಡೆಯುವಾಗ ಮಾತ್ರ ನಮ್ಮ ಜೀವಿತ ಧನ್ಯವಾಗಿರ್ತದೆ. 4 ಜನರ ಗುರಿತಾಗಿ ಮಾತಾಡ್ತಾನೆ ಮಾತು. 4 ಜನರ ಗುರಿತಾಗಿ ಮಾತನಾಡುವಾಗ 20ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ ಮಾತು. ನಿಮ್ಮ ನೀತಿ ಶಾಸ್ತ್ರಿಗಳು ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವೆಲ್ಲಿಗೆ ಹೋಗಂಗಿಲ್ಲ ಅಂತೇನ, ಪರಲೋಕ ರಾಜ್ಯಕ್ಕೆ ಸೇರಲಾರಿರಿ ಅಂತೇನ ಮಾತು. ನಮ್ಮ ನೀತಿ ಅಂತೆ ಯಾರ ನೀತಿಗಿಂತ ಹೆಚ್ಚಿಂದ ಆಗ್ಬೇಕಂತೆ? ಫರಿಸಾಯರು ಶಾಸ್ತ್ರಿಗಳ ನೀತಿಗಿಂತ ಹೆಚ್ಚಿಂದ ಆಗ್ಬೇಕಂತೆ. ಅಬ್ಬಾ, ಆಶ್ಚರ್ಯ ಆತತ್ ಮಾತು. ಎದಕ್ಕಂದ್ರೆ ಅವರು ಪರ್ಫೆಕ್ಟ್ ಆಗಿ ಮಾಡ್ತಾರ ಜನರು ನೋಡುವಾಗ ಮಾತ್ರ, ಆದರೆ ಅವರು ಆತ್ಮಿಕವಾಗಿ ಬಲಹೀನರಂತ ಇಲ್ಲಿ ಹೇಳ್ತಾನೆ ಯೇಸು ಸ್ವಾಮಿ ಮಾತಾಡುವಾಗ. ವಾಕ್ಯ ಬೋಧಿಸುವ ನಿಮಗೆ ಮುಂದೆ ಬರ್ತದ ಮಾತು ನೋಡ್ರಿ. ನಿಮ್ಮ ನೀತಿ ಹೆಂಗಿರ್ಬೇಕಂತೆ? ಶಾಸ್ತ್ರಿಗಳು ಮತ್ತೆ ಫರಿಸಾಯರ ನೀತಿಗಿಂತ ಹೆಂಗಿರ್ಬೇಕಂತೆ ನಿಮ್ಮ ನೀತಿ? ಹೆಚ್ಚಿನದಾಗಿದ್ರೆ ಹೆಚ್ಚಿನದಾಗದಿರಬೇಕು. ಒಂದು ವೇಳೆ ಹೆಚ್ಚಿನದಾಗಲಾರದೆ ಹೋದ್ರೆ ನೀವು ಪರಲೋಕ ರಾಜ್ಯಕ್ಕೆ ಹೋಗದೇ ಇಲ್ಲ ಅಂತ. ಅಂದ್ರೆ ಅವ್ರ ನೀತಿಗಿಂತ ನಿಮ್ಮ ನೀತಿ ಹೆಚ್ಚಿನದಾಗಿರಲ್ಲ ಅಂತ ಏನಂತೆ. ಯಾರ ನೀತಿಗಿಂತ? ಶಾಸ್ತ್ರಿಗಳು ಫರಿಸಾಯರ ನೀತಿಗಿಂತ. ಏನ್ರಿ, ಇವಾಗ ಸಂಸ್ಕೃತಿ ಕಲ್ತವರು ಸಂಸ್ಕೃತಿ ಭಾಷೆನ ಅರ್ಥ ಮಾಡಿಕೊಳ್ತಾರೆ. ಸಂಸ್ಕೃತಿ ಭಾಷೆನ ಓದ್ಲಾರ್ದವರು, ಸಂಸ್ಕೃತಿನ ತಿಳ್ಕೊಳ್ಳಾರ್ದವರು ಸಂಸ್ಕೃತಿ ಬಗ್ಗೆ ಮಾತಾಡ್ರಂದ್ರೆ ಏನ್ ಮಾತಾಡ್ತಾರೆ? ಆದ್ರೆ ಏನ್ ಹೇಳ್ತಾನ? ಅವ್ರ ನೀತಿಗಿಂತ ನಿಮ್ ನೀತಿ ಚೆನ್ನಾಗಿರಲ್ಲ ಅಂತ ಮಾತು. ಅವರು ಧರ್ಮಶಾಸ್ತ್ರ ತಿಳ್ಕೊಂಡ್ರ, ಮೋಶೆ ಧರ್ಮಶಾಸ್ತ್ರ, ಪೆಂಟಟುಕ್ ಅಂತಾರೆ ಮಾತು, ಪಂಚ ಗ್ರಂಥಗಳಂತರ. ಧರ್ಮಶಾಸ್ತ್ರ ಅನ್ನುವಂಥದ್ದು ಆದಿಕಾಂಡ, ವಿಮೋಚನಾ ಕಾಂಡ, ಯಾಜಕ ಕಾಂಡ, ಅರಣ್ಯ ಕಾಂಡ, ಧರ್ಮೋಪದೇಶ ಕಾಂಡ, 5 ಕಾಂಡಗಳ ಕುರಿತಾಗಿ ಶಾಸ್ತ್ರಿಗಳಿಗೆ, ಫರಿಸಾಯರಿಗೆ, ಸದ್ದುಕಾಯರಿಗೆ ಅಮೂಲ್ಯವಾಗಿ ಅದ್ಭುತವಾಗಿ ಗೊತ್ತು. ಆದ್ರೆ ಅವರು ಪಾಟಿಸದರ. ಆದ್ರೆ ಪಾಟಿಸುವವರು ನೀತಿಗಿಂತ ನಿಮ್ಮ ನೀತಿ ಏನಾಗಿರ್ಲಿ? ಹೆಚ್ಚಿಂದಾಗಿರ್ಲಿ ಅಂತ ಮಾತು. ತೂಕ ಮಾಡ್ತೀನಿ, ಆದ್ರೆ ಅವ್ರ ನೀತಿಗಿಂತ ನಿಮ್ಮದು ಏನ್ರಿ? ಅವ್ರು ತಿಳ್ಕೊಂಡರು ಪಾಟಿಸ್ತಾರ, ತಿಳ್ಕೊಳ್ಳಾರ್ದ ಏನ್ ಪಾಟಿಸ್ತಾರ? ಅವರು ಜನರು ನೋಡ್ಲಂತ ಪಾಟಿಸ್ತಾರೆ. ನೀವು ಜನರು ನೋಡ್ಲಂತ ಹೇಳಿ ಪಾಟಿಸ್ಬಾಡ್ರಿ, ದೇವರು ನೋಡ್ಲ ಅಂತ ಹೇಳಿ ಪಾಟಿಸ್ರಿ ಅಂತ ಮಾತು. ಚಪ್ಪಳ ಜೋರಾಗಿ. ಅದಕ್ಕೋಸ್ಕರ ಹೇಳೇನ್ ಮಾತು, ಶಾಸ್ತ್ರಿಗಳ ಫರಿಸಾಯರ ನೀತಿಗಿಂತಲೂ. ಇವಾಗ ಹೇಳ್ರಿ, ಯಾರ ನೀತಿ ಹೆಚ್ಚಿಂದಾಗಿರ್ಬೇಕಂತ ಹೇಳ? ಯಾರ ನೀತಿ ಅಮ್ಮ? ನನ್ನ ನೀತಿ ಅನ್ರಿ ಎಲ್ಲರೂ ಒಂದ್ಸರ ಅನ್ರಿ. ನನ್ನ ನೀತಿ ಶಾಸ್ತ್ರಿಗಳ ನೀತಿಗಿಂತಲೂ ಫರಿಸಾಯರ ನೀತಿಗಿಂತಲೂ ನಿಮ್ಮ ನೀತಿ ಅಂತ ಮಾತು. ಯೇಸು ಸ್ವಾಮಿ ಅಲ್ಲಿರುವಂತಹ ಜನರು ನೋಡಿ, ನಿಮ್ಮ ನೀತಿ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯಕ್ಕೆ ಸೇರಲಾರೆ ಅಂತ. ಅಬ್ಬಾ, ಇನ್ನೊಂದು ನಿಮ್ಗೆ ಅರ್ಥ ಆಗಲಿಕ್ಕೆ ಕೇಳ್ತೀನಿ. ಓದ್ದವ್ರು ಹೆಂಗ ಚೆನ್ನಾಗಿ ಓದಿ ಪಾಸ್ ಆಗಿ ಬರ್ದು ಅವರು ಹೋಗ್ತಾರ ಮುಂದಕ್ಕೆ. ಓದ್ಲಾರ್ದವ್ರು ಏನ್ ಬರೀತಾರ, ಏನ್ ಪಾಸ್ ಆಗ್ತಾರ ಅಷ್ಟೇ. ಆದ್ರೆ ಇಲ್ಲಿ ಹೇಳ್ತಾನೆ ಸರ್, ಅವ್ರಿಗಿಂತ ನೀವು ಬೇಸ್ ಬರೀಬೇಕು ಎಕ್ಸಾಮು, ನೀವೇ ಪಾಸ್ ಆಗ್ಬೇಕು ಅವ್ರಿಗಿಂತ. ಆಗ್ತದ ಅಸಲಿ ಅದು ಲೋಕದ ರೀತಿಯಾಗಿ ಅಸಾಧ್ಯ. ಹಲ್ಲೆಲೂಯಾ. ಅದ ದೇವರ ಚಿತ್ತದಲ್ಲಿ ಅದು ಸಾಧ್ಯ ಅಂತ ಹೇಳಿ ಮಾತು. ಹಲ್ಲೆಲೂಯಾ.
ಕೇಳಿಸ್ಕೊಳ್ರಿ, 4 ಜನರ ಕುರಿತಾಗಿ ಇಲ್ಲಿ ಬರೀತದೆ ಮಾತು. ಆವಾಗ್ಲೇ ನೀವು ಪರಲೋಕ ರಾಜ್ಯಕ್ಕೆ ಹೋಗ್ತೀರಿ ಅಂತ ಹೇಳ ಮಾತು. ಮೊದಲನೇದು ಮೋಶೆಯ ಧರ್ಮಶಾಸ್ತ್ರ ಕುರಿತಾಗಿ ಹೇಳ್ತಾನೆ ಮಾತು. ಎರಡನೇದು ಪ್ರವಾದಿಗಳ ಮಾತುಗಳ ಕುರಿತಾಗಿ ಹೇಳ್ತಾನೆ ಮಾತು. ಮೂರನೇದು ಶಾಸ್ತ್ರಿಗಳ ಕುರಿತಾಗಿ ಹೇಳ್ತಾನೆ ಮಾತು. ನಾಲ್ಕನೇದು ಪರಿಸರ ಕುರಿತಾಗಿ ಮಾತಾಡೋಣ ಮಾತು. ಓದಿರೋ ಭಾಗನೇ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಯಾಕಂದ್ರೆ ಎಲ್ಲ ಲಾಂಗ್ ಐತಲ್ಲ, ಆ ಲಾಂಗ್ನ ನಾನು ಅದನ್ನ ಕ್ಲುಪ್ತವಾಗಿ ಬರ್ಕಡಿನ ಮಾತು. ಮೊದಲನೇದು ಮೋಶೆಯ ಧರ್ಮಶಾಸ್ತ್ರ ಅಂತ ಹೇಳಿ ಮಾತು. ಮೋಶೆಗೆ ಧರ್ಮಶಾಸ್ತ್ರ ಯಾರು ಕೊಟ್ಟರು? ಸೀನಾಯಿ ಬೆಟ್ಟದಲ್ಲಿ 40 ದಿವಸ ಹಗಲು ರಾತ್ರಿ ಊಟ ಬಿಟ್ಟು ನೀರು ಬಿಟ್ಟು ದೇವ್ರ ಹತ್ರ ಕೂತ್ಕೊಂಡಾಗ ಮೋಶೆಗೆ ಧರ್ಮಶಾಸ್ತ್ರ ಕೊಟ್ಟ. 10 ಆಜ್ಞೆಗಳು ಕೊಟ್ಟ ದೇವರು. ಅವೇ 10 ಆಜ್ಞೆಗಳ ಗೋಡೆಗೆ ಹಾಕಿರೋದು. ನಾನಲ್ಲದೆ ನಿನಗೆ ಏನು ಯಾರಿರಬಾರ್ದು, ಬೇರೆ ದೇವರಿರಬಾರ್ದು. ಓದ್ರಲ್ಲಿ ಹಿಂಗೆ ಓದ್ರಿ, ಟಕ ಓದ್ರಿ. ನಾನಲ್ಲದೆ ನಿನಗೆ ಯಾರಿರಬಾರ್ದು ಅಂತೇನ. ನೆಕ್ಸ್ಟ್ ಆಜ್ಞೆ ಏನು? ನೆಕ್ಸ್ಟ್ ಮೂರನೇದು ನಿನ್ನ ದೇವರಾದ ಯೆಹೋವನನ್ನು ಏನ್ ಮಾಡಬಾರ್ದು. ನೆಕ್ಸ್ಟ್ ನಾಲ್ಕನೇದು ಇವು 4 ದೇವ್ರಿಗೆ ಸಂಬಂಧಪಟ್ಟಿದ್ದು. ಇವಾಗ ಕೆಳಗಡೆ ಇದಾವಲ್ಲ, ನಮಗೆ ಸಂಬಂಧಪಟ್ಟಿದ್ದು. ಏನಂತ ಹೇಳ್ತಾನೆ? ನಿನ್ನ ತಂದೆ ತಾಯಿಗಳನ್ನ ಏನ್ ಮಾಡಂತ ಸನ್ಮಾನ ಮಾಡು. ನೆಕ್ಸ್ಟ್ ಏನ್ ಮಾಡಬಾರ್ದು? ನರಹತ್ಯೆ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಕದಿಯಬಾರ್ದು, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರ್ದು, ಮತ್ತೆ ಮತ್ತೊಬ್ಬಂದು ಏನೂ ಆಸೆ ಮಾಡಬಾರ್ದು. ಇದು ಧರ್ಮಶಾಸ್ತ್ರ. ಮೋಶೆಗೆ ದೇವರು ಸೀನಾಯಿ ಬೆಟ್ಟದಲ್ಲಿ 40 ದಿವಸ ಹಗಲು ರಾತ್ರಿ ಕೂತ್ಕೊಂಡಾಗ ಆತನು ಕೊಟ್ಟಿರುವ ಆಜ್ಞೆಗಳು ಮಾತು. 10 ಆಜ್ಞೆಗಳು ಅದರಲ್ಲೇ ಎಲ್ಲ ಐತಿ, ಅಡಿಗೆ ಐತಿ ಮಾತು ಒಟ್ಟು. ಮೋಶೆಯ ಧರ್ಮಶಾಸ್ತ್ರ ಕೊಟ್ಟಂತ ದೇವ್ರು ಹೇಳ್ತಾನೆ, ಮೋಶೆ ಧರ್ಮಶಾಸ್ತ್ರ ನಾನು ತೆಗೆದುಹಾಕ್ಲಿಕ್ಕೆ ಬಂದಿಲ್ಲ. ಏನ್ ಮಾಡ್ಲಿಕ್ಕೆ ಬಂದಿನಿ? ನಾನು ನೆರವೇರಿಸಲಿಕ್ಕೆ ಬಂದಿನಿ ನಾನು. ಎದಕ್ಕಂದ್ರೆ ಯೇಸು ಕ್ರಿಸ್ತನ ಬೋಧನೆಗೆ ಮೋಶೆ ಧರ್ಮಶಾಸ್ತ್ರಕ್ಕೆ ಡಿಫರೆನ್ಸ್ ಐತಿ ಮಾತು. ಮೋಶೆ ಧರ್ಮಶಾಸ್ತ್ರ ಏನಂತ ಹೇಳ್ತಂತಂದ್ರೆ, ಆತನು ಧರ್ಮಶಾಸ್ತ್ರ ವಿಚಿತ್ರವಾಗಿ ಐತಿ ಮಾತು. ಮೋಶೆ ಧರ್ಮಶಾಸ್ತ್ರ ಏನಂತ ಬರ್ದಾನ? ಜನರು ಬಹಳ ಜನ ಇದಾರಲ್ಲ, 20 ಲಕ್ಷ ಜನರನ್ನ ನಡೆಸಬೇಕು. ಒಬ್ಬರಲ್ಲ ಇಬ್ಬರಲ್ಲ, 20 ಲಕ್ಷ ಜನರು ನಡ್ಕಂತ ಹೋದಾಗ ಕಾಲ್ಗಳು ತುಳ್ಕಂತ, ಕೈಗಳು ತುಳ್ಕಂತ, ಇವ್ರನ್ನ ಜಿಮ್ಟಿಗೆ ಬಡಕಂತ ಏನ್ ಮಾಡ್ತಾರ? ಜಗಳಕ್ಕೆ ಬಿದ್ದು ಬಿಡ್ತಾರ. ಮುಂದಿರೋರು ಮುಂದೆ, ಹಿಂದಿರೋರು ಹಿಂದೆ, ನಡುಕರ ನಡುಕೆ. ಅವಾಗ ಮೋಶೆ ಹತ್ರ ಬರ್ತಾರ ಮಾತು. ಏನಾಯ್ತು ಅಂತಂದ್ರೆ, ಅವ್ನು ನೋಡಿ ನನ್ನ ಹಲ್ಲು ತೆಗೆದು ಬಿಟ್ಟನ, ಅವನು ನೋಡಿ ನನ್ನ ಕಣ್ಣು ಕಿತ್ತಿ ಬಿಟ್ಟನ, ಅವ್ನು ನೋಡಿ ನನ್ನ ಕೈ ಮುರಿಯ ಬಡ್ದು ಬಿಟ್ಟನ. ಇವ್ ನಾನೇನು ಮಾಡ್ಬೇಕಂತಂದಾಗ, ನೀನ್ ಕೂಡಾಗಿ ಏನ್ ಮಾಡು? ಓದ್ರಿ, ವಿಮೋಚನೆ ಕಾಂಡ 5 ಓದ್ರಿ. ಇವಾಗ ಮೋಶೆ ಧರ್ಮಶಾಸ್ತ್ರ ಏನೈತೆ ಕೇಳ್ದತ್ತ? 21ನೇ ಅಧ್ಯಾಯ 23ನೇ ವಚನದಿಂದ ಓದ್ರಿ. ಮೋಶೆ ಧರ್ಮಶಾಸ್ತ್ರ ಏನ್ ಹೇಳ್ತತ? 21ನೇ ಅಧ್ಯಾಯ 23ನೇ ವಚನ. ಬೇರೆ ಹಾನಿಯಾದ ಪಕ್ಷಕ್ಕೆ ಪ್ರಾಣಕ್ಕೆ ಪ್ರತಿಯಾಗಿ ಪ್ರಾಣವನ್ನು ಕೊಡಿಸಬೇಕು. ಅಷ್ಟು ಜನ ನಡ್ಕೊಂಡು ಹೋತಾರಲ್ಲ, ಏನಾರ ಜಗಳ ಬಿದ್ರೆ ಮೋಶೆ ಧರ್ಮಶಾಸ್ತ್ರ ಏನ್ ಹೇಳ್ತತ? ಪ್ರಾಣಕ್ಕೆ ಪ್ರಾಣ ಹೋಗ್ಬೇಕಷ್ಟೇ. ಕಣ್ಣಿಗೆ ಕಣ್ಣು ಕಿತ್ತಿದ್ರೆ ಕಣ್ಣು ಕಿತ್ತಬೇಕು ನೀವು ಅಷ್ಟೇ. ಅಲ್ಲಿಗೆ ಅಲ್ಲು ಮುರೆ ಬಡಿದ್ರೆ ನೀ ಕೂಡ ಅಲ್ಲ ಮುರೆ ಬಡಿ. ಕೈಗೆ ಕೈ ಕಟ್ ಮಾಡ್ರೆ ನೀ ಕೂಡ ಕೈ ತೆಗೆದಾಕ್ಬಿಡು. ಕಾಲಿಗೆ ಕಾಲು ತೆಗೆದಾಕ ನೀನು ಕಾಲ್ ತೆಗೆದಾಕು. ಬರೆಗೆ ಬರೆ, ಯಾರನ್ನ ಬರೆ ಇಟ್ರ ಕಾಣ್ಲಾರ್ದಾಗ ನೀನು ಕಾಣಂಗ ಬರೆ ಇಟ್ಬಿಡು. ಗಾಯಕ್ಕೆ ಗಾಯ ಮಾಡ್ರೆ ನೀನೇನ್ ಮಾಡು? ಗಾಯ ಮಾಡು. ಏಟಿಗೆ ಏಟು ಬಿಟ್ಟಂದ್ರೆ ತಿರುಗಿ 4 ಬಿಡು. ಬೇಸು ಬಡಿ ಹೊತ್ನ ಸಪ್ಪರಿಸಿ ಬಡಿ. ಯಾಕಂದ್ರೆ 1 ಏಟು ಬಡದ್ರಂತರ 2 ಏಟು ಬಡದ್ರು ಬಡಿ ಹೊತ್ನ ಸಪ್ಪರಿಸಿ ಬಡ್ಡವ. ಹಂಗ ಹೇಳ್ತಾನೆ ಮೋಶೆ ಧರ್ಮಶಾಸ್ತ್ರ. ಹಂಗೆ ಬರ್ದಿಟ್ಟನ. ಇದು ಮೋಶೆ ಧರ್ಮಶಾಸ್ತ್ರ. ಇವಾಗ ಏಸೇನಂತ ಹೇಳ್ತಾನ? ಮೋಶೆ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಮಾತುಗಳನ್ನಾಗಲಿ ನಾನು ತೆಗೆದುಹಾಕೋದಕ್ಕೆ ಬಂದಿಲ್ಲ. ಏನ್ ಮಾಡಕ್ ಬಂದಿನಿ? ನೆರವೇರಿಸಕ್ ಬಂದಿನಿ. ಇವಾಗ ಮೋಶೆ ಧರ್ಮಶಾಸ್ತ್ರ ಅಂತ ಪ್ರಾಣ ಹೋಗೈತಂದ್ರೆ ಪ್ರಾಣ ತೆಗೆ ಅಂತ ಹೇಳೋಣ, ಹಲ್ಲು ಹೋಗೈತಂದ್ರೆ ಹಲ್ಲು ತೆಗೆ ಅಂತ ಹೇಳೋಣ, ಕಣ್ಣು ಹೋಗೈತಂದ್ರೆ ಕಣ್ಣು ತೆಗೆ ಅಂತ ಹೇಳೋಣ, ಕಾಲು ಹೋಗೈತಂದ್ರೆ ಕಾಲು ಕಟ್ಟೆ ಅಂತ ಹೇಳೋಣ. ಬರೆ ಹಾಕ್ಯಾರಂದ್ರೆ ನೀನು ಹೆಂಗ್ ಬರೆ ಹಾಕು? ಅವ್ರು ಕಾಣ್ಲಾರ್ದಂಗ ಬರೆ ಹಾಕ್ರಿ, ನೀನು ಕಾಣಂಗ ಬರೆ ಹಾಕಿರಂತ. ಅತ್ತೆ ಮೇಲೆ ಜಗ್ಗಿ ಸಿಟ್ಟಿತ್ತಂತೆ ಸೊಸೆಗೆ. ಅತ್ತೆ ಮೇಲೆ ಜಗ್ಗಿ ಸಿಟ್ಟಿರೋದಕ್ಕೋಸ್ಕರ ದೋಸೆ ಹಾಕಕ್ಕೆ ಹಂಚಿಡ್ತಾರಲ್ಲ, ಹಂಚಿಟ್ಟು ಏನ್ ಮಾಡ್ತಾರಂತಂದ್ರೆ ಅದನ್ನ ಎಬ್ಸಕ್ ಅದ್ರ ಏನಂತಾರ ಅದನ್ನ ರಟ್ಟಿಸಲಕ್ಕಲ್ಲ, ಅದನ್ನ ಏನ್ ಮಾಡ್ತಾರ? ಹಿಂದಿಡ್ಕಂತಾರಲ್ಲ, ಆಯಾಮ್ ಏನ್ ಮಾಡ್ಬಿಡ್ತಾಳ? ಅತ್ತೆ ಮೇಲೆ ಜಗ್ಗಿ ಸಿಟ್ಟಿ ಐತಲ್ಲ, ಆಯಾಮ್ ಏನ್ ಮಾಡ್ತಾಳ? ಉಲ್ಟಾ ಅದಕ್ಕ ಗ್ಯಾಸ್ನ ಕಾಸಿ ಬಿಡ್ತಾಳ. ಹಿಂಗ ಕಾಸಿ ಹಂಚಿನ ಮೇಲೆ ಹಿಂಗಿಟ್ಟು, ಅತ್ತೆ ನನಗೆ ಏನೋ ಸ್ವಲ್ಪ ಹೊಟ್ಟೆನೆ ತತ್ತ, ನೀನ್ ದ್ವಾಸಕ್ಕೆಂಬ ಹತ್ತಿ ಅಂತೇಳಿ ಕೂತ್ಕೊಂತಾರ. ಹೋಗಿ ಈ ಅಮ್ಮ ಹೋಗಿ ಏನ್ ಮುಟ್ಬೇಕು ಕೇಳಿ ಫಸ್ಟ್. ಇವಾಗ ಆಯಮ್ಮ ಕಾಣ್ಲಾರ್ದಂಗೆ ಹಾಕಿರಿ, ಅಮ್ಮ ಕಾಣಂಗೆ ಹಾಕಂತ ಬರ್ರಿ. ಹಂಗ್ ಮಾಡ್ಬೇಡ್ರಿ ಯಾರು. ಇದ್ರನ್ನೆಲ್ಲ ಮೊಮ್ಮಗ ನೋಡ್ತಿರ್ತಾನ. ಯಾರು ನೋಡ್ತಿರ್ತಾರ?
ಮೊಮ್ಮಗ ನೋಡ್ತಿರ್ತಾನ. ಯಾರು? ಅವ್ರ ಅಮ್ಮ ಕಾಸಿ ಅಂಚಿನ ಮೇಲೆ ಇಟ್ಟು ಆಲ್ನಕ್ಕು ಏನಂತ ಕೂತ, ಅತ್ತೆ ನನಗೇನೋ ಸ್ವಲ್ಪ ಹೊಟ್ಟೆ ನಿಂತ, ನೀನೇ ದಾಸೆ ನಿಮ್ಮ ಮಗ್ಗ ಹಾಕೊಡಂತ. ಆಯಮ್ಮ ಸರ 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 ಹೋಗಿ ಕಾಸು ಇಟ್ಟು ಬಿಟ್ಟಾಳಲ್ಲ, ಆಯಮ್ಮ ಗೊತ್ತಿಲ್ಲ, ಸರ್ರ ಮುಚ್ಚ ಅಮ್ಮ ಅಂತ ಮಾತ ಯಾ ಅಂತ ಮತ್ತೆ ಅಮ್ಮ ಹಂಗ ಅನ್ಕಂತಾಳ. ಇವನು ಇಷ್ಟಿರ್ತಾನ ಸಣ್ಣ ಹುಡುಗ, ಹಿಂಗೇ ನೋಡ್ತಿರ್ತಾನ. ಅವ್ರಮ್ಮ ಏನನ್ನ ಮಾಡ್ಯಾಳ, ಅವ್ರ ಅವ್ವ ಹೋಗಿ ಅದು ರೆಟಿ ಚೇಂಜಿಂಗ್ ಮುಟ್ಟಿರ ನಾನಕ್ಕ ಚಪ್ಪುತ್ತಾ ಅಂತ ಮತ್ತವನು. ಹಲ್ಲೆಲೂಯಾ. ಅಂದ್ರೆ ನಮ್ಮ ಅಪ್ಪಗೆ ಏನ್ ಮಾಡ್ತಾನೆ? ಮೋಶೆ ಧರ್ಮಶಾಸ್ತ್ರ ಏನ್ ಬರ್ದತ್ ಗೊತ್ತಾ? ಅಷ್ಟು ಲಕ್ಷ ಜನರನ್ನ ನಡೆಸ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಅಸಲಿ 20 ಲಕ್ಷ ಜನರನ್ನ ಮೋಶೆ ನಡೆಸ್ಕೊಂತ ಕಾನಾನ್ ದೇಶಕ್ಕೆ ಹೋಗಕ 40 ವರ್ಷ ಆಗೈತಿ. 40 ವರ್ಷದಾಗ ಯಾರ್ಯಾರೆಷ್ಟು ಜಗಳಾಡ್ಯಾರ, ಯಾರ್ಯಾರೆಷ್ಟು ಹಲ್ಲುಗಳು ಮುರೆ ಪಡ್ಕೊಂಡ್ರ, ಯಾರ್ಯಾರೆಷ್ಟು ಕೊಂಡುಗಳು ಕಿತ್ಕೊಂಡ್ರ, ಯಾರ್ಯಾರೆಷ್ಟು ಕೈಗಳು ಮುರೆ ಪಡ್ಕೊಂಡ್ರ, ಯಾರ್ಯಾರೆಷ್ಟು ಬರೆಗಳು ಹಾಕ್ಯಾರ, ಅವರೆಲ್ಲರಿಗೆ ಏನ್ ಮಾಡ್ಬೇಕು? ಮೋಶೆ ನ್ಯಾಯ ಮಾಡ್ಬೇಕು. ಸಂಜೆ ಆದಟ್ಲೆ ಇದೇ ಐತಂದು ಕುತ್ಕೊಂಡ್ಬಿಡೋದು, ಎಲ್ಲರೂ ಲೈನಿಗೆ ಬರೋದು. ಏನಾಯ್ತಪ್ಪ ನಿಂದು? ನಂದು ನೋಡು ಕೊಂಡು ಆಯ್ತು. ನಿಂದು ಏನಾಯ್ತಮ್ಮ? ನಂದು ನೋಡು ಕೈ ಮುರಿದ್ಬಿಡ್ತಾನ. ಇವಾಗ ಮೋಶೆ ಧರ್ಮಶಾಸ್ತ್ರ ಏನು? ಅವ್ರು ಹಲ್ಲು ಮುರೆ ಪಡೆದ್ರೆ ನೀನು ಕೂಡ ಹಲ್ಲು ಮುರೆ ಪಡಿ. ಈ ಕಡೆ ಬಲಗಡೆದ ಎಡಗಡೆದ ಯಾವ್ದು ಮುರೆ ಪಡೆದ ನೋಡಿ ಮುರೆಬೇಡಿ. ಈ ಕಡೆದ ಮುರೆ ಪಡೆದ್ರೆ ನೀನು ಈ ಕಡೆ ಮುರೆ ಬಿಡಬೇಡ. ಮೋಶೆ ಧರ್ಮಶಾಸ್ತ್ರ ಎಲ್ಲರೂ ಗಮನ ಇಟ್ಟು ಕಳಿಸ್ಕೊಡ್ರಿ. ಮೋಶೆ ಧರ್ಮಶಾಸ್ತ್ರ ಏನ್ ಮಾಡ್ತಾರ ಅದನ್ನ ಮಾಡ್ರಿ ಅಂತ ಏನ್ ಮಾಡ್ತಾರೆ. ಯೇಸು ಕ್ರಿಸ್ತನ ಏನಂದನ? ನಾನು ಮೋಶೆ ಧರ್ಮಶಾಸ್ತ್ರವನ್ನು ತೆಗೆದುಹಾಕ್ಲಿಕ್ಕೆ ಬಂದಿಲ್ಲ, ನಾನು ಏನ್ ಮಾಡಕ್ ಬಂದಿನಿ. ಇವಾಗ ಮೋಶೆ ಅಲ್ಲು ಮುರಿದೋದ್ರೆ ಅಲ್ಲು ತೆಗಿರಂತೇಳ. ಇವಾಗ ಯೇಸು ಸ್ವಾಮಿ ನೆರವೇರ್ಸನ ಅಂತಂದ್ರೆ ಹೆಂಗಿರ್ಬೇಕು ಗೊತ್ತಾ ಪನಿಷ್ಮೆಂಟು? ಮೋಶೆ ಒಂದಲ್ಲು ತೆಗಿ ಅಂತ ಹೇಳಿದಾನೆ ಒಂದ್ ವೇಳೆ, ಒಂದಲ್ಲ ಮುರಿದ. ಆದ್ರೆ ಯೇಸು ಏನ್ ಮಾಡಬೇಕು? ಒಂದಲ್ಲ ಮುರಿಯ ಬಡ್ದಾರ, 32 ಅಲ್ಲ ತೆಗಿ ಅನ್ಬೇಕ ಯೇಸು ಸ್ವಾಮಿ ಬಂದಾಗ. ಆದ್ರೆ ಯೇಸು ನಂಗೆ ಅಂದಿಲ್ಲ ಮಾತು. ಹೋದ್ರಿ ಯೇಸು ಸ್ವಾಮಿ ಏನ್ ಮಾಡ್ಯಾನ? ಮುಂದಕ್ಕೆ ಹೋದ್ರಿ ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯ 38ನೇ ವಚನ ಓದ್ರಿ. ಇವಾಗ ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯ 38ನೇ ವಚನ. ಯೇಸು ಏನ್ ಮಾಡ್ಯಾನ? ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಅಲ್ಲಿಗೆ ಪ್ರತಿಯಾಗಿ ಅಲ್ಲನ್ನು ತೆಗಿಸು ಅಂತ ಹೇಳಿದೆ ಎಂದು ಕೇಳಿದಿರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಾನು ನಿಮಗೆ ಏನ್ ಹೇಳ್ತಾ ಇದ್ದೇನೆ ಅಂತಂದ್ರೆ, ಕೆಡುಕನನ್ನು ಎದುರಿಸಬೇಡ, ಕೆಡುಕರನ್ನ ಎದುರಿಸಕ್ ಹೋಗ್ಬೇಡ. ಒಬ್ಬನು ನಿನ್ನ ಬಲಗನ್ನೆಯ ಮೇಲೆ ಹೊಡೆದರೆ, ಇಲ್ಲಿ ಕೇಳಿಸ್ಕೊಳ್ರಿ, ಒಬ್ಬರು ನಿನ್ನ ಬಲ ಕೆನ್ನೆಗೆ ಹೊಡೆದ್ರೆ ಅವನಿಗೆ ಮತ್ತೊಂದು ಕೆನ್ನೆಯನ್ನು ಒಡ್ಡು. ನೀನು ತಿರುಗಿ ಬಡಿಬೇಡ, ಅವನಿಗೆ ಇನ್ನೊಂದು ಕೆನ್ನೆಯನ್ನು ಕೊಡು ಅಂತ ಹೇಳುತ್ತೆ. ಹಲ್ಲೆಲೂಯಾ. ಮೋಶೆ ಧರ್ಮಶಾಸ್ತ್ರ ಏನಂತ ಹೇಳುತ್ತೆ? ಅವ್ರು ಹಲ್ಲು ಮುರೆ ಬಡದಾರ, ಹಲ್ಲು ತೆಗಿ. ಪ್ರಾಣ ತೆಗೆದಾರ, ನೀನು ಪ್ರಾಣ ತೆಗಿ. ಬರೆ ಹಾಕ್ಯಾರ, ನೀನು ಎದುರಿಗೆ ಬರೆ ಹಾಕ್ಬಿಡು. ಆದ್ರೆ ಯೇಸು ಕ್ರಿಸ್ತನು ನೆರವೇರಿಸಲಿಕ್ಕಾಗಿ ಬಂದನ ಮಾತು. ಹೆಂಗೆ ನೆರವೇರಿಸಬೇಕು? ಹೆಂಗೆ ನೆರವೇರಿಸನ ಸಲಿ? ಎದಕ್ಕಂದ್ರೆ ಮೋಶೆ ಧರ್ಮಶಾಸ್ತ್ರ ಆಲ್ರೆಡಿ ಶಾಸ್ತ್ರಗಳ ಹತ್ರ ಐತಿ. ಮೋಶೆ ಧರ್ಮಶಾಸ್ತ್ರ ಪರಿಸರ ಹತ್ರ ಐತಿ. ಅದಕ್ಕೋಸ್ಕರವೇ ಹೇಳ್ತದಾರ, ಏನ್ ಮಾಡ್ಬೇಕು ಹೇಳು? ಮೋಶೆ ಧರ್ಮಶಾಸ್ತ್ರ ಬರ್ದಿಟ್ಟಾನ ನಮಗೆ, ನೀನ್ ಏನ್ ಹೇಳ್ತೀಯ ಅಂತ ಕೇಳ್ತಾರ ಮಾತು ಯಾವಾಗಲೂ ಬಂದರು. ಆದ್ರೆ ಯೇಸು ಏನಂತ ಹೇಳ್ತಾನ? ಆನೆಗೆ ಆನ್ ಮಾಡಬೇಡ, ದುಷ್ಟ ಕಾರ್ಯಕ್ಕೆ ನೀನು ಮನಸ್ಸು ಕೊಡಬೇಡ. ನಿಮಗೆ ಹೇಳುವುದೇನೆಂದ್ರೆ, ಅದ್ಭುತವಾಗಿ ಹೇಳಿನ ಮಾತು. ಆದ್ರೆ ನಾನು ನಿಮ್ಗೆ ಹೇಳುವುದೇನೆಂದ್ರೆ, ಕೆಡುಕನನ್ನು ಎದುರಿಸಬೇಡ ಅಂತ ಏನ್ ಮಾತು. ಒಂದೇ ಮಾತಿನಲ್ಲಿ ಅವ್ರಿಗೆ ಉತ್ತರ ಕೊಟ್ಟಾನ. ಕೆಡುಕನ್ನ ಏನ್ ಮಾಡ್ಬೇಡ, ನೀನು ಎದುರಿಸಬೇಡ. ಎದುರಿಸ್ಕನಕ ಪ್ರೀತಿ ಬೆಳಕಲ್ಲ, ವೈರಾಗ್ಯ ಬೆಳಿತೈತೆ ಮಾತು. ಪ್ರೀತಿ ಬೆಳಕಲ್ಲ, ವೈರಾಗ್ಯ ಬೆಳಿತೈತೆ. ಒಂದು ಮಾತಂದ್ರೆ ಇನ್ನೊಂದು ಮಾತಂದ್ರೆ ವೈರಾಗ್ಯ ಬೆಳಿತೈತೆ. ಕೋಪ ಜಾಸ್ತಿ ಆಗ್ತತ, ಸಿಟ್ಟು ಜಾಸ್ತಿ ಆಗ್ತತ, ಜಗಳ ಜಾಸ್ತಿ ಆಗ್ತತ, ವ್ಯಕ್ತಿಗಳು ಬದಲಾಗ್ತಾರೆ, ಕುಟುಂಬ ಒಡೆದೋಗ್ತತೆ, ಎಲ್ಲ ಒಡೆದೋಗ್ತತೆ, ಚೂರು ಚೂರು ಆಗ್ತತ್ ಮಾತು. ಆದ್ರೆ ನೀನ್ ಏನ್ ಮಾಡ್ಬೇಕಂದ್ರೆ, ನೀನ್ ನನ್ನ ಮಾತುಗಳು ಕೇಳಿದ್ರೆ, ನೀನು ಬಂಡೆ ಮೇಲೆ ಮನೆ ಕಟ್ಕೊಳ್ಬೇಕಂದ್ರೆ, ನೀನು ನನ್ನ ರಾಜ್ಯಕ್ಕೆ ಬರ್ಬೇಕಂತಂದ್ರೆ ನೀನೇನ್ ಮಾಡ್ಬೇಕಂದ್ರೆ, ಒಂದು ಕೆನ್ನೆ ಬಡದ್ರೆ ಏನಂತೇಳನ, ಮತ್ತೊಂದು ಕೆನ್ನೆ ಕೊಡಂತೇಳನ್ ಮಾತು. ಏಸೇನಂತ ಹೇಳ್ದ? ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ನಾನು ತೆಗೆದುಹಾಕ್ಲಿಕ್ಕೆ ಬಂದಿಲ್ಲ. ಇವಾಗ ಹೇಳ್ರಿ, ಏನ್ ಮಾಡಕ್ ಬಂದಿನಿ ಅಂತ ಹೇಳನ? ನೆರವೇರಿಸಲಿಕ್ಕೆ ಬಂದಿನಿ. ಆತ ಹಲ್ಲು ತೆಗಿರಿ, ಪ್ರಾಣ ತೆಗಿರಿ, ಬರೆ ಹಾಕ್ರಿ, ಕಾಲ್ ಮುರೆ ಬಡ್ರಿ, ಕೈ ಮುರೆ ಬಡ್ರಿ ಅಂತ ಹೇಳ್ದ. ಒಂದು ವೇಳೆ ಹಂಗ ಮಾಡ್ಕೊಂತ ಇದ್ದಿದ್ರಿಗಿನ ಯಾರು ಸಹ ಕೈಗಳು ಇರ್ತಿದ್ದಿಲ್ಲ, ಯಾರು ಸಹ ಕಾಲುಗಳು ಇರ್ತಿದ್ದಿಲ್ಲ, ಯಾರಿಗೆ ಸಹ ಕಣ್ಣುಗಳು ಇರ್ತಿದ್ದಿಲ್ಲ, ಯಾರಿಗೆ ಸಹ ಏನಿರ್ತಿದ್ದಿಲ್ಲ. ಎದಕ್ಕಂದ್ರೆ ಮನುಷ್ಯನ ಅಂಗಾಲಿಂದ ಹಿಡಿದು ನಡುನೆತ್ತಿರುವಂತ ಎಲ್ಲಾ ಪಾಪದಿಂದ ತುಂಬಿರುವಂತ ಮನುಷ್ಯನು ಯೇಸು ಕ್ರಿಸ್ತನು ಹೇಳಿದ, ನೀನು ಪಾಪ ಮಾಡಿದ್ರೆ ನಿನ್ನ ಕೈಗಳಿಂದ, ನೀನು ಪಾಪ ಮಾಡಿದ್ರೆ ನಿನ್ನ ಕಣ್ಣುಗಳಿಂದ, ನಿನ್ನ ಕಣ್ಣೆಲ್ಲ ತೆಗೆದು ನಾ ಕಲ್ವಾರಿ ಶಿಲುಬೆ ಮೇಲೆ ನಿನಗೋಸ್ಕರ ರಕ್ತ ಸುರಿಸಿ ಪ್ರಾಣ ಕೊಟ್ಟು ನಿನ್ನನ್ನು ಪಾಪದಿಂದ ಬಿಡಿಸ್ನಿ, ಧರ್ಮಶಾಸ್ತ್ರವನ್ನು ನಾನು ನೆರವೇರಿಸ್ನಿ. ಅದಕ್ಕೋಸ್ಕರವೇ ನೀನು ನನ್ನ ಮಾತುಗಳು ಕೇಳಿದ್ರೆ, ನಿನಗೆ ಬಲಗನ್ನಿಗೆ ಹೊಡೆದ್ರೆ ಒಂದು ವೇಳೆ ಎಡಗೆನ್ನೆ ಕೂಡ ಅವನಿಗೆ ಕೊಡು, ಕಪಾಳಕ್ಕ ಒಂದೇಟು ಹೊಡೆದ್ರೆ ಇನ್ನೊಂದೇಟು ಹೊಡಿ ಅಂತೇಳಿ ನಿನ್ನ ಆತನ ಮುಂದೆ ಇರು. ಆತನ ಏನಂತಾನಂದ್ರೆ, ಅಬ್ಬಾ
ನಾನು ಹೊಡಿತಾ ಇದ್ರೆ ಇವನಿಗೇನು ಕೋಪ ಬರ್ತಾ ಇಲ್ಲ ಅಂತ ಅವನೇ ಮುಖಕ್ಕೇನ್ ಅಂತಾರ ಅವನೇ ತಗ್ಗಿಸಿಕೊಳ್ತಾನೆ. ಯೇಸು ಕ್ರಿಸ್ತನು ನೆರವೇರಿಸಲಿಕ್ಕೆ ಬಂದ ಧರ್ಮಶಾಸ್ತ್ರವನ್ನು ತೆಗೆದಾಕ್ಲಿಕ್ಕೆ ಬರಲಿಲ್ಲ. ಇವತ್ತು ಯೇಸು ಸ್ವಾಮಿನ ನಂಬಿದ ಮಕ್ಕಳು ಲೋಕ ಮಾತನಾಡುವ ಮಾತುಗಳಿಗೆ ಯೇಸು ಕ್ರಿಸ್ತ ನಂಬಿದ ಮಕ್ಕಳಿಗೆ ಡಿಫರೆನ್ಸ್ ಆಗಿರ್ಬೇಕು ಮಾತು. ಅಮೆರಿಕ US ನಲ್ಲಿ ಮೊನ್ನೆ ಚಾರ್ಲಿಸ್ ಕ್ರಿಕ್ ಅನ್ನುವಂಥ ವ್ಯಕ್ತಿ 31 ವರ್ಷ ಆತನು ಬೈಬಲ್ ಹಿಡ್ಕೊಂಡು ಯವನಸ್ಥರ ಮಧ್ಯದಲ್ಲಿ, ಕಾಲೇಜ್ಗಳ ಮಧ್ಯದಲ್ಲಿ ಮಾತಾಡ್ತಾನ. 3,000 ಜನ ಯವನಸ್ಥರ ಮಧ್ಯದಲ್ಲಿ, 4,000 ಜನ ಯವನಸ್ಥರ ಮಧ್ಯದಲ್ಲಿ, ಇಗೋ ದೇವರ ವಾಕ್ಯಕ್ಕೆ ನೀವು ವಿರೋಧವಾಗಿ ನಡೀತಾ ಇದ್ರಿ ಜನರೇ, ಯವನಸ್ಥರೇ. ಎದಕ್ಕಂದ್ರೆ ಲೀಗಲ್ ಆಗಿ ನಡೀತಾ ಇದೆ. ಪುರುಷರು ಪುರುಷರನ್ನ ಮದುವೆ ಮಾಡ್ಕೊಳ್ತದಾರ, ಸ್ತ್ರೀಯರನ್ನ ಮದುವೆ ಮಾಡ್ಕೊಳ್ತದಾರ, ಅಬೋಷನ್ಗಳಾಗ್ತದವ, ಡೈವರ್ಸ್ಗಳಾಗ್ತದವ. ಇದು ದೇವರ ವಾಕ್ಯಕ್ಕೆ ವಿರುದ್ಧ ಅಂತ ಹೇಳ್ತಾ ಇದ್ರೆ, ಒಬ್ಬ ಯವನಸ್ಥನ ಹುಡುಗ ಏನ್ ಮಾಡ ಅಂದ್ರೆ ಈತನ ವಾಕ್ಯ ಬೋಧಿಸಿದ್ರೆ ನಿಂತ್ಕೊಂಡು, ಆತನ ಸ್ಟೇಜ್ ಮೇಲೆ ನಿಂತ್ಕೊಂಡು ವಾಕ್ಯ ಬೋಧಿಸಿದ್ರೆ ಪಿಸ್ತೂಲಿಂದ ಬುಲೆಟ್ ಹೊರಗಡೆ ಬಂದು ಆತನ ಕತ್ತಿನಲ್ಲಿ ಶೀಳಿ ಹೋಯ್ತು ಮಾತು, ರಕ್ತ ಸೋರ್ತಾ ಆತನಲ್ಲೇ ಮರಣ ಹೊಂದಿದ ಮಾತು. ಮರಣ ಹೊಂದಿರ ಇಬ್ಬರು ಆತನಿಗೆ ಮಕ್ಕಳು. ಆತನ ಸಮಾಧಿ ಅದ್ಭುತವಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಎಲ್ಲರೂ ಸೇರಿ, ಎಲನ್ ಮಾಸ್ಕ್ ಎಲ್ಲರೂ ಸೇರಿ ಮಾಡಿದ್ರು. ಆದ್ರೆ ಹೆಂಡ್ತಿನ ಕೇಳಿದ್ರೆ, ಅಮ್ಮ ನೀನೇನಂತೀ, ನಿನ್ನ ಗಂಡನ ಸಾಯಿಸಿರೋಂಥ ವ್ಯಕ್ತಿನ ಏನಂತ ಅಂತಂದ್ರೆ, ಆ ಯವನಸ್ಥನನ್ನು ನನ್ನ ಕರ್ತನಿಂದ ಯೇಸು ಕ್ರಿಸ್ತನ ಕ್ಷಮಿಸಿದಾಗೆ ನಾನು ಆತನನ್ನು ಕ್ಷಮಿಸಿದಂತ ಹೇಳಿದಂತೆ. ಚಪ್ಪಳ ತಟ್ಟಣ, ಹಾಲೆಲ್ಲೂಯಾ. ಒಂದು ವೇಳೆ ಆತನನ್ನು ಗಲ್ಲಿಗೆ ಹಾಕ್ರಂದ್ರೆ ಗಲ್ಲಿಗೆ ಹಾಕ್ಲಿಕ್ಕೆ ಸಿದ್ಧವಾಗೈತಿ. ಆದ್ರೆ ಮೋಶೆ ಧರ್ಮಶಾಸ್ತ್ರವನ್ನು ಯೇಸು ಏನ್ ಮಾಡಿ ನೋಡ್ರಿ, ನೆರವೇರಿಸೋದನ. ಅವ್ರು ಒಂದು ಕೆನ್ನೆಗೆ ಬಡಿದ್ರೆ ನೀನು ಮತ್ತೊಂದು ಕೆನ್ನೆ ಕೊಡು. ಇದೇನಾ? ಮೊನ್ನೆ ಪ್ರವೀಣ್ ಪಗಡಾಲ್ಗಾರನ್ನ ಏನ್ ಮಾಡಿದ್ರು, ಹತ್ಯೆ ಮಾಡಿದ್ರು. ಆತನ ಬೈಕ್ನಾಗ ಹೋಗುವಾಗ ಆಂಧ್ರದಿಂದ ಇನ್ನೊಂದು ಪ್ರಾಂತಕ್ಕೆ ವಾಕ್ಯ ಹೇಳಕ್ ಹೋಗ್ಲಿಕ್ಕೆ ಬೈಕ್ನಲ್ಲಿಂದ ಬಿದ್ದು ಆಕ್ಸಿಡೆಂಟ್ ಆಗಿ ಸತ್ತೋದು. ಕೆಲವರು ಬಡದು ಸಾಯ್ತಾರೆ ಅಂತ ಹೇಳಿದ್ರು. ಅವರೆಲ್ಲರನ್ನ ಅದನ್ನ ಪಬ್ಲಿಕ್ ಮಾಡ್ಲಿಕ್ಕಾಗಿ ಅವ್ರ ಮನೆಯವ್ರು ಮಾತಾಡ್ತಾ ಇದ್ರೆ, ನನ್ನ ದೇವರು ಕ್ಷಮಿಸಂತೇಳಿನ, ನನ್ನ ಗಂಡನ ಸಾಯಿಸನ ನಾನು ಕ್ಷಮಿಸನಂತ ಮಾತು. ಗ್ರಾಮ್ ಅಸ್ಟಿನ್ ನಮ್ಮ ಭಾರತ ದೇಶಕ್ಕೆ ಬಂದು ಕುಷ್ಠರೋಗಿಗಳ ಮಧ್ಯದಲ್ಲಿ ಸೇವೆ ಮಾಡಿರುವಂತಹ ಸೇವಕನ ಕುಟುಂಬನ ಬೆಂಕಿ ಹಾಕಿ ಸುಟ್ಟಿದ್ರು. ಆಯಮ್ಗುಡ್ ಹೇಳಿದ್ಲು, ಯೇಸು ಕ್ಷಮಿಸಿದ್ದಾನೆ, ನಾನು ಏನ್ ಮಾಡ್ತಾ ಇದೀನಿ, ಕ್ಷಮಿಸಿದಂತ. ಪ್ರಿಯ ದೇವ್ರ ಮಕ್ಕಳೇ, ನಾನು ಏನ್ ಹೇಳಿಕೆ ಬಯಸ್ತಂತಂದ್ರೆ, ನೀವು ಅವರು ಮಾಡಿದಂತೆ ನೀವು ಮಾಡಿದ್ರೆ ನೀವು ನನ್ನ ರಾಜ್ಯಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಹೇಳ್ತಾನ, ಪರಿಸಾಯರ ನೀತಿಗಿಂತಲೂ ಶಾಸ್ತ್ರಿಗಳ ನೀತಿಗಿಂತಲೂ ನಿಮ್ಮ ನೀತಿ ಏನಾಗಿರ್ಲಿ ಅಂತೇಳಣ, ಹೆಚ್ಚಿನದಾಗಿರ್ಲಿ ಅಂತೇಳಣ. ಅವ್ರ ನೀತಿ ಎಂತದ್ದು, ಅವ್ರು ಏನ್ ಮಾಡ್ತಾರ ಇವ್ರು ಅದನ್ನೇ ಮಾಡ್ತಾರ, ಅವ್ರು ಏನ್ ಮಾಡ್ತಾರ ಇವ್ರು ಅದನ್ನೇ ಮಾಡ್ತಾರ. ಅದೆಲ್ಲ ಬೇಕಾಗಿರೋದು ದೇವರಿಗೆ ಕರುಣೆ, ಕನಿಕರ, ದಯ, ಉಪಕಾರ, ಕ್ಷಮಿಸುವ ಗುಣ ನಿನಗಿದ್ರೆ ನೀನು ಪರಲೋಕ ರಾಜ್ಯ ನಿನಗೆ ಅಂತ ಹೇಳ. ಹಲ್ಲೆಲೂಯಾ. ಅದಕ್ಕೋಸ್ಕರವೇ ಮೋಶೆ ಧರ್ಮಶಾಸ್ತ್ರ ಹಿಂಗ ಹೇಳ್ತತ. ಆದ್ರೆ ನಾನು ಹೇಳ್ತದೀನಿ, ಕೇಳಿಸ್ಕೊಳ್ರಿ. ಆತ ಕಣ್ಣಿಗೆ ಕಣ್ಣು ತೆಗಿರಿ ಅಂತ ಹೇಳೋಣ, ಕಾಲಿಗೆ ಕಾಲು ತೆಗಿರಿ ಅಂತ ಹೇಳೋಣ, ಪ್ರಾಣಕ್ಕೆ ಪ್ರಾಣ ತೆಗಿರಿ ಅಂತ ಹೇಳೋಣ. ನಾನೇನ್ ಹೇಳ್ತೇನೆ ಗೊತ್ತಾ, ನಿನ್ನ ಒಂದು ಕೆನ್ನೆಗೆ ಬಡಿದ್ರೆ ಮತ್ತೊಂದು ಕೆನ್ನೆ ಕೊಡಂತ ಹೇಳ. ಇದು ಯೇಸು ಕ್ರಿಸ್ತನ ನಂಬಿದ ಜನರಲ್ಲಿ ಇರಬೇಕಾಗಿರುವಂತಹ ಭಕ್ತಿ. ಆಯಮ್ಮ ಏನೋ ಒಂದು ಮಾತು ತಿಳಿದೋ ತಿಳಿಲಾರ್ದೆ ಮಾತಾಡಾಳ ಅಂತೇಳಿ ನೀನು ನಿಂತ್ಕೊಂಡು ಮಾತಾಡಕ್ಕಲ್ಲ ಯೇಸು ಸ್ವಾಮಿ ನಂಬಿಕೊಂಡಿದ್ದು ನಾವು. ಆಯಮ್ಮ ಏನೋ ಗೊತ್ತಿದ್ದೋ ಗೊತ್ತಿಲ್ದೋ ಅಂದಳಂತೇಳಿ ಆ ವಿಷಯ ಗೊತ್ತಾದ್ರು ನೀನು ನಿಂತ್ಕೊಂಡು ಭಯಕ್ಕಲ್ಲ ಯೇಸು ಸ್ವಾಮಿ ನಂಬ್ಕೊಂಡಿದ್ದು. ಬೈಬಲ್ ಹಿಡ್ಕೊಂಡು ಚರ್ಚೆ ಬರಕ್ಕೆ ಅದಕ್ಕೆಲ್ಲ ನಾವು ನಂಬ್ಕೊಂಡಿದ್ದು. ಅವರು ಒಂದು ಮಾತಂದ್ರು ತಲೆ ತಗ್ಸ್ಕೊಂಡು ಹೋಗಿ ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುವವರೇ ನಿಜವಾದ ಕ್ರೈಸ್ತರು ಅಂತ ಹೇಳ್ತ ಬೈಬಲು. ಹಲ್ಲೆಲೂಯಾ. ಒಂದು ವೇಳೆ ನಾವು ಲೋಕದವ್ರ ತರ ನಾವು ಮಾತಾಡಿದ್ರೆ, ಲೋಕದವ್ರ ತರ ನಾವು ನಡ್ಕೊಂಡ್ರೆ, ಲೋಕದವ್ರ ತರ ನಾವು ಇದ್ರೆ, ಇನ್ನು ನಮ್ಗೆ ಎದಕ್ಕ ಬೈಬಲ್, ಇನ್ನು ಎದಕ್ಕೆ ನಮಗೆ ಚರ್ಚು, ಇನ್ನು ಎದಕ್ಕೆ ನಮಗೆ ಪರಿಶುದ್ಧತೆ? ನಮ್ಗೆ ಯಾರು ಕೊಡ್ತಾರ್ರಿ ಪರಲೋಕ? ಅಸಲಿ ಮನುಷ್ಯರು ಕೊಡಂಗಿಲ್ಲ. ನೀನ್ ತಗ್ಗಿಸ್ಕೋ ಬೈವಾಗ, ನೀನು ಸುಧಾರಿಸ್ಕೋ ನಿನ್ನನ್ನು ಹೊಡಿಯುವಾಗ, ಅವಾಗ್ಲೇ ದೇವರ ಮಾತು ನಿನ್ನ ಜೀವಿತದಲ್ಲಿ ನೆರವೇರ್ತತ. ಮೋಶೆ ಧರ್ಮಶಾಸ್ತ್ರವನ್ನು ನಾನು ತೆಗೆದುಹಾಕ್ಲಿಕ್ಕೆ ಆಗಿ ಬಂದಿಲ್ಲ, ಏನ್ ಮಾಡ್ಲಿಕ್ಕೆ ಬಂದಿನಿ, ನೆರವೇರಿಸ್ಲಿಕ್ಕಾಗಿ ಬಂದಿನಿ. ಎದಕ್ಕಂದ್ರೆ ಯೋಹಾನನ ಬರೆದ ಸುವಾರ್ತೆಯಲ್ಲಿ ಮೋಶೆ ಧರ್ಮಶಾಸ್ತ್ರ ಏನ್ ಬರ್ದತ್ತ ಅಂತೇಳಿ ಜನರೆಲ್ಲರೂ ಗುಂಪಾಗಿ ಬಂದ್ರಂತೆ. 8ನೇ ಅಧ್ಯಾಯದಲ್ಲಿ ಬರಿತಾನೆ. ಯೋಹಾನನ ಬರೆದ ಸುವಾರ್ತೆಯಲ್ಲಿ 8ನೇ ಅಧ್ಯಾಯ ಎಲ್ಲರಿಗೆ ಗೊತ್ತಿರೋ ವಿಷಯ. ಅಯ್ಯೋ ಈ ಅಮ್ಮ ಯಾವಾಗ ಸಿಕ್ಕಳ ಅಂತಂದ್ರೆ ವ್ಯಭಿಚಾರ ಮಾಡುವಾಗ ಸಿಕ್ಕಳ. ನಮಗೆ ಯೇಸು ಕ್ರಿಸ್ತನ ಕೂತ್ಕೊಂಡು ಬೋಧನೆ ಮಾಡ್ತದನ. ಬೋಧನೆ ಮಾಡ್ತಾರವಾಗ ಮೋಶೆ ಧರ್ಮಶಾಸ್ತ್ರ ನಮ್ಗೆ ಏನಂತ ಬರ್ದಿತ್ತಂತ ಗೊತ್ತಾ, ಕಲ್ಲುಗಳಿಂದ ಹೊಡೆದು ಸಾಯಿಸ್ರೆ ಯಾರಾದ್ರೂ ವ್ಯಭಿಚಾರ ಮಾಡುವಾಗ ಕೈ ಸಿಕ್ಕರೆ ಅಂತ ಹೇಳ್ತಾ ಇದ್ರೆ, ಯೇಸು ಕೂತ್ಕೊಂಡು ಬೆರಳಿನಿಂದ ಏನೋ ಬರಿತಿದನಂತೆ. ಬರಿತಾ ಇರುವಾಗ ಅವಾಗ ಎಲ್ಲರೂ ಕಲ್ಲುಗಳನ್ನು ಬಿಸಾಕಿ ಎಲ್ಲರೂ ಹೋದ್ರಂತೆ. ಆದ್ರೆ ಅವರು ಏನ್ ಮಾಡಕ್ ಬಂದಿದ್ರೆ ಅಮ್ಮನ, ಕಲ್ಲುಗಳಿಂದ ಹೊಡೆದು ಸಾಯಿಸ್ಲಿಕ್ಕೆ ಬಂದಿದ್ರು. ಆದ್ರೆ ಯೇಸು ಹೇಳ್ತಾನೆ,
ನಿಮ್ಮಲ್ಲಿ ಯಾವನಲ್ಲಿ ಪಾಪವಿಲ್ಲವೋ ಅವನು ಮೊದಲು ಕಲ್ಲಾಕ್ರ ಅಂತ ಹೇಳಿದ ಮಾತು ಯೇಸು. ನಿಮ್ಮಲ್ಲಿ ಯಾವನಲ್ಲಿ ಪಾಪವಿಲ್ಲವೋ ಅವನು ಮೊದಲು ಕಲ್ಲಾಕ್ರ ಅಂತ ಹೇಳಿದ ಮಾತು. ಆದರೆ ಮನುಷ್ಯರ ಹೃದಯದಲ್ಲಿ ಎಲ್ಲರಲ್ಲಿ ಏನೈತೆ ಹೇಳ್ರಿ ಇವಾಗ? ಓದಪ್ಪ ವಾಕ್ಯ ಓದು, 8ನೇ ಅಧ್ಯಾಯ 4ನೇ ವಚನ ಓದ್ರಿ. ಬೋಧಕನೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ನಮ್ಮ ಕೈಗೆ ಯಾವ ಸಿಕ್ಕಳ? ವ್ಯಭಿಚಾರ ಮಾಡುವಾಗ ಸಿಕ್ಕಳ ಈ ಹೆಂಗಸು. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂತೇಳಿ ನಮ್ಗೆ ಯಾರು ಹೇಳ್ಯಾರ? ಮೋಶೆ ಧರ್ಮಶಾಸ್ತ್ರ ಬರೆದಿಟ್ಟಿದ್ದಾನೆ ನಮಗೆ. ಈಕೆ ವಿಷಯದಲ್ಲಿ ಇವ ನೀನೇನ್ ಹೇಳ್ತೀಯ ಎಂದು ಆತನನ್ನು ಕೇಳಿದರು. ಆತನನ್ನು ಕೇಳ್ತಾ ಇದ್ದಾರೆ. ಆತನ ಮೇಲೆ ತಪ್ಪು ಹೊರಿಸುವುದಕ್ಕಾಗಿ ಕೇಳ್ತಿದಾರಂತೆ. ಏನಾದ್ರೂ ಒಂದು ನಿಮಿತ್ತ ಬೇಕಾಗಿದ್ದರಿಂದ, ಏನಾದ್ರೂ ಒಂದು ತಪ್ಪು ಸಿಕ್ಕರೆ ಸಾಕು, ಹೋಗಿ ಹೇಳ್ಬಿಡೋಣ, ಹೋಗಿ ಯಾಜಕರಿಗೆ ಹೇಳೋಣ, ಇಲ್ಲ ಪಿಲಾತನಿಗೆ ಹೇಳೋಣ, ಇಲ್ಲ ಯೆಹೂದನಿಗೆ ಹೇಳ್ಬಿಡೋಣ. ನೋಡು ನಿನ್ನ ಶಾಸನವನ್ನು ಏನ್ ಮಾಡ್ತದನ, ಆತ ಕ್ರಮ ಕೈಗೊಳ್ತಾನ, ಆತ ತಗಂತದನ ಅಧಿಕಾರ, ಆತ ತಗಂತದನ, ಆತ ರಾಜ ಆಗ್ಬೇಕನ್ ಕಣನ. ಅದಕ್ಕೋಸ್ಕರವೇ ತಪ್ಪು ಹುಡುಕ್ಲಿಕ್ಕಾಗಿ ನಿನ್ನನ್ನು ಕ್ವಶನ್ ಕೇಳಬಹುದು ಕೆಲವು ಸಾರಿ ಜನರು. ಓದಪ್ಪ. ಆದರೆ ಯೇಸು ಬಗ್ಗಿಕೊಂಡು ಬೆರಳಿನಿಂದ ನೆಲದ ಮೇಲೆ ಬರೆಯುತ್ತಾ ಇದ್ದನು. ನೆಲದ ಮೇಲೆ ಆತನು ಬರಿತಾ ಇದ್ದನು. ಅವರು ಆತನನ್ನು ಬಿಡದೆ ಕೇಳುತ್ತಿರುವಾಗ ಆತನು ನೆಟ್ಟಗೆ ಕೂತುಕೊಂಡು ಅವರಿಗೆ ನಿಮ್ಮಲ್ಲಿ ಪಾಪವಿಲ್ಲದವನು, ಇಲ್ಲಿ ಕೇಳಿಸ್ಕೊಳ್ರಿ ಏನಂತದ ಯೇಸು ಸ್ವಾಮಿ, ನಿಮ್ಮಲ್ಲಿ ಪಾಪವಿಲ್ಲದವನು ಯಾರು? ಮೋಶೆ ಧರ್ಮಶಾಸ್ತ್ರ ಏನಂತ ಹೇಳುತ್ತೆ? ಯಾರನ್ನ ವ್ಯಭಿಚಾರ ಮಾಡುವಾಗ ಸಿಕ್ಕರೆ ಏನ್ ಮಾಡ್ರಿ ಅಂತ ಹೇಳ? ಕಲ್ಲುಗಳಿಂದ ಹೊಡೆದು ಸಾಯಿಸ್ರಿ ಅಂತ. ಇರಾನ್, ಸೌದಿ ಅರೇಬಿಯಾ, ಕುವೇಟ್ ಪ್ರತಿ ಕಡೆ ವ್ಯಭಿಚಾರ ಮಾಡುವಾಗ ಸಿಕ್ಕರೆ ಕತ್ತರಿಸಾಕ್ತಾರ. ಇವಾಗ್ಲೂ ಕಳ್ತನ ಮಾಡಿದ್ರೆ ಕೈ ಕಟ್ ಮಾಡ್ತಾರೆ. ಇವಾಗ್ಲೂ ನಡೀತೈತ, ನಿಮಗೆಲ್ಲ ಗೊತ್ತಿರ್ಬೋದು. ಅವರು ಮೋಶೆ ಧರ್ಮಶಾಸ್ತ್ರವನ್ನ ಏನ್ ಮಾಡ್ತದ್ರ? ಅವ್ರು ಕುರಾನ್ ಅದರಲ್ಲಿ ಬರೆದಿರುವಂಥದ್ದು ಮಾಡ್ತಾರ ಮಾತು. ಆದ್ರೆ ಯೇಸು ಏನಂತ ಹೇಳ್ತಾನಂತಂದ್ರೆ, ಮೋಶೆ ಬರ್ದಿಟ್ಟನಲ್ವಾ, ನಿಮಗೆ ಧರ್ಮಶಾಸ್ತ್ರ ಕೊಟ್ಟನ, ಓಕೆ. ಆದ್ರೆ ನೀವು ಏಮನ್ನ ಸಾಯಿಸೋದು ನ್ಯಾಯ. ಎದಕ್ಕಂದ್ರೆ ಏಮ್ ವ್ಯಭಿಚಾರ ಮಾಡೋ ಸಿಕ್ಕಳ, ಇದು ನ್ಯಾಯ. ಯಾಕಂದ್ರೆ ಈ ಅಮ್ಮನ ಇವಾಗ ಬಿಟ್ಟಿರೋನಕ ಇನ್ನೊಬ್ಬ ಏನ್ ಮಾಡ್ತಾಳ. ಅದಕ್ಕೋಸ್ಕರ ಈ ಅಮ್ಮಗೆ ಶಿಕ್ಷೆ ಕೊಟ್ರೆ ಮಾಡೋರಿಗೆ ಭಯ ಬರ್ತತ. ಸರಿ, ನೀವು ಹೇಳೋದು ಒಳ್ಳೇದೇ. ಸರಿ, ಏಮನ ಮಧ್ಯದಲ್ಲಿ ನಿಲ್ಲಿಸಿರಿ, ಎಲ್ಲರ ಕಲ್ಗಳು ಇತ್ತು ಕೈಯಾಗ, ಹೊಡಿಲಿಕ್ಕೆ ಸಿದ್ಧವಾಗಿದ್ದೀರಿ, ಓಕೆ. ಆದ್ರೆ ನಾನೊಂದು ಮಾತು ಹೇಳ್ತೀನಿ, ನಿಮ್ಮಲ್ಲಿ ಯಾರಲ್ಲಿ ಪಾಪವಿಲ್ಲೋ ಅವರು ಒಂದು ಕಲ್ಲು, ಮೊದಲನೇ ಕಲ್ಲು ಹಾಕ್ತಾರೆ ಮಾತು. ಇವಾಗ ಯಾರು ಹಾಕ್ತಾರೆ ಹೇಳ್ರಿ? ಇವಾಗ ಎಲ್ಲರಲ್ಲಿ ಏನೈತಿ? ಮನುಷ್ಯರಲ್ಲಿ ಪಾಪ ಐತಿ. ಏನೋ ಒಂದು ಸಣ್ಣದು ತಪ್ಪು ಮಾಡಿರ್ಬೋದಲ್ಲ ಪ್ರತಿ ಮನುಷ್ಯನು. ನೀತಿವಂತನಿಲ್ಲ ಒಬ್ಬನಾದರೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಕೊಡುವ ಮಹಿಮೆಯನ್ನು ಹೊಂದಲಾರದೆ ಹೋಗಿದ್ದಾರೆ ಅಂತ ಬೈಬಲ್ ಅಲ್ಲಿ. ಇವಾಗ ಯಾರು ಸಹ ನೀತಿವಂತರು ಇಲ್ಲ ಅಲ್ಲಿ. ಆದ್ರೆ ಮೋಶೆ ಧರ್ಮಶಾಸ್ತ್ರ ಮಾತ್ರ ಹಿಡ್ಕೊಂಬಂದ್ರ ಮಾತು. ಮೋಶೆ ಧರ್ಮಶಾಸ್ತ್ರ ನಮಗೆ ಬರೆದಿಟ್ಟಿದ್ದಾನೆ, ಇವ ನೀನೇನ್ ಹೇಳ್ತೀವಿ ಅಂತಂದಾಗ ಯೇಸು ಹೇಳಿದ, ನಿಮ್ಮಲ್ಲಿ ಪಾಪ ಇಲ್ಲದವನು ಮೊದಲನೇ ಕಲ್ಲಾಕ್ರಂದ್ರ. ಹುಡುಗರಿಂದ ಚಿಕ್ಕವರಿಂದ ನೋಡ್ರಿ, ಅಲ್ಲಿ ಬೈಬಲ್ ಬರದತ್ತೆ, ಹುಡುಗರು ಕೂಡ ಬಂದಿದ್ರಂತೆ. ಕೆಳಗಡೆ ಓದ್ ಸ್ವಲ್ಪ. ಆ ಮಾತನ್ನು ಕೇಳಿ ತಾವೇ ಪಾಪಿಗಳನ್ನು ಮನಸ್ಸಿನಲ್ಲಿ ತಿಳ್ಕೊಂಡು ಏನ್ ಅನ್ಕೊಂಡ್ರಂತೆ ಅವರೆಲ್ಲರೂ? ಆಯಮ್ಮ ಅಲ್ಲ ಪಾಪ ಮಾಡ್ರಿ, ಆಯಮ್ಮ ಸಿಕ್ಕಳ, ಸಿಗ್ಲಿದ್ರೆ ರಾಜ. ಹಲೋ, ಸಿಗ್ಲಿದ್ರೆ ಅರ್ಥ ಆಯ್ತು ಅನ್ಕಂಡಿ ನಾನು. ತಪ್ಪು ಮಾಡಿದಾಗ ಸಿಗ್ಲಿದ್ರೆ ಯಾರು ನೋಡಿಲ್ಲ ಅನ್ಕಂತ ಮಾತು. ಸಿಗೆ ಬಿದ್ರೆ ಈ ಅಮ್ಮ ಸಿಗೆ ಬಿದ್ದಾಳ. ಆದ್ರೆ ಅಲ್ಲಿರೋರೆಲ್ಲರ ಹೃದಯದಲ್ಲಿ ಏನೈತೆ? ಅವರು ಸಿಗೆ ಬಿದ್ದಿಲ್ಲ. ಕಳ್ತನ ಮಾಡಕ್ ಹೋದಾಗ ಹಿಂಗ ಕೈ ಇಟ್ಬಿಟ್ಟನಂತ. ಜನರೆಲ್ಲರೂ ಮಕ್ಕಂಡ್ರ, ಕೈ ಇಟ್ಕೊಡ್ಲೆ ಚೋಳ ಐತೆ, ಚುಟುಕಂತ ಕಡಿಕ್ ಬಿಡತ್ತೆ. ಹತ್ರ ಎದಕ್ ಬಂದನ ಹಂಗ ಹತ್ರ ಇವ್ರು ಬಡಿತಾರೆ ಎದ್ದು. ನಮ್ಮ ಮನ್ಯಾಗ ನೀನ್ ಎದಕ್ ಬಂದಿಗೆ? ನಿನಗೆ ಭಯ ಇಲ್ಲ, ಅಸಲ್ ನಾಸಿ ಇಲ್ಲ, ನಿನಗೆ ದುಡ್ಕ ತಿಮ್ಮಕ್ ಹಾಕಲ್ಲ. ಕಳ್ತನ ಮಾಡಕ್ ಕಳ್ಳ ಹೋಯ್ದ್ರೆ ಏನ್ ಕಡ್ದತ್ತ ಅತ್ಗ? ಶಿವಳು ಕಡ್ದು ಬಿಡತ್ತೆ. ಅದು ಹೆಂಗಿರ್ತದ ಕಡಿಸ್ಕೊಂಡ. ಅದ ನಂತರ ಮಣಿಗಾರ, ಮಣಿ ಶೃಂಗಾರ, ನೋಡಲು ಮನೋಹಾರ, ಮುಟ್ಟಿದ್ರೆ ಹರ. ಇದು ಪದ್ಯದಾಗ ಒಂದು 5ನೇ ಕ್ಲಾಸ್ ಪುಸ್ತಕದಾಗ ಅನ್ಕಡಿದೆ, ಹೌದಲ್ವಾ? ಮಣಿ ಇರ್ತದೆ ಅಂತದು, ನೋಡಲು ಬಹಳ ಸೂಪರ್, ಮುಟ್ಟಿದ್ಗಿನ ಅದೇ ಗತಿ. ಕಳ್ತನ ಮಾಡಕ್ ಬಂದಿರೋ ಕಳ್ಳನಿಗೆ ಸೇಳ್ ಕಡ್ದಿಕ್ ಬಿಡತ್ತೆ. ಹತ್ರ ಮನೆರೆದ್ದು ಬಡಿತಾರೆ ಇವಾಗ ಸಾಯಂಗ.
ಅಳಾಕ ಇರಕ್ ಬಿಡಂಗಿಲ್ಲ, ಸುಮ್ಮನೆ ಇರಕ್ ಆಗವಲ್ದು. ತಪ್ಪು ಮಾಡಿದಾಗ ಸಿಗಲಿದ್ರೆ ರಾಜರು ನಾವು, ತಪ್ಪು ಮಾಡಿದಾಗ ಸಿಕ್ಕರೆ, ಇಲ್ಲಿ ಬೈಬಲ್ ಏನ್ ಹೇಳ್ತಂದ್ರೆ ಮೋಶೆ ಧರ್ಮಶಾಸ್ತ್ರ ತಂದ್ರ ಆಯಮ್ಮನ್ ತಪ್ಪು ಸಿಕ್ಕತ್ತೆ, ಅದಕ್ಕೋಸ್ಕರ ಎಲ್ಲರೂ ನಿಂತ್ಕೊಂಡು ಮಾತಾಡ್ತಾರ. ಇವರೆಲ್ಲರ ಹೃದಯದಲ್ಲಿ ಪರಿಶುದ್ಧತೆ ಐತಾ? ಇಲ್ಲ. ಎಲ್ಲರ ಹೃದಯದಲ್ಲಿ ಏನೋ ಒಂದು ಪಾಪ ಐತಿ. ಆಯಮ್ಮ ಸಿಕ್ಕಳ, ಇವ್ ಸಿಕ್ಕಿಲ್ಲ ಅಷ್ಟೇ. ಪ್ರಿಯ ದೇವರ ಮಕ್ಕಳೇ, ನಾನು ನಿನ್ಕೊಂಡು ಒಂದು ಮಾತು ಹೇಳ್ತೀನಿ. ಮೋಶೆ ಧರ್ಮಶಾಸ್ತ್ರದಲ್ಲಿ ಬರೀಟನ, ನಿನ್ನ ಪಾಪ ನಿನ್ನನ್ನು ಹಿಡ್ಕೊಳ್ಳ ತಕನ ಬರ್ತದಂತೆ. ಅದು ನೀನು ಕೆಲವು ಸಾರಿ ಮಾಡಿ ಬಿಟ್ಟು ಬಂದ್ಬಿಟ್ಟಿರ್ತೀಯಂತೆ, ಅದನ್ನ ಯಾರಿಗೆ ಗೊತ್ತಿಲ್ಲ ಅಂತ ಬಿಟ್ಟು ಬಂದಿರ್ತೀಯಂತೆ. ಆದ್ರೆ ಬೈಬಲ್ ಹೇಳುತ್ತೆ, ನಿನ್ನ ಪಾಪವೇ ನಿನ್ನನ್ನು ಹಿಂಬಾಲತ್ತಿ ಬರ್ತದಂತೆ, ನೀನು ಬಿಟ್ಟು ಬಂದ್ಬಿಡೋದು. ಅದಕ್ಕೋಸ್ಕರ ದೇವ್ರ ಹತ್ರ ಹತ್ತು ಪಶ್ಚಾತ್ತಾಪಪಟ್ಟು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ಕೋಬೇಕಂತೆ. ನಿನ್ನ ಪಾಪವು ನಿನ್ನ ಹಿಡಿದು ನಿನ್ನನ್ನು ನರಕಕ್ಕೆ ತಾಂದೋಗ ತಕನ ಬಿಡಕಂತದು, ಅದ್ರದ್ದು ಪೌರುಷ ಹಂಗೈತದಂತೆ. ಆದ್ರೆ ಇಲ್ಲಿ ಸಣ್ಣವರು ಕೂಡ ಬಂದರಂತೆ. ಓದಪ್ಪ, ಎಂತರ ಬಂದರಲ್ಲಿ? ಹಿರಿಯರು ಮೊದಲುಗೊಂಡು ಮೊದಲುಗೊಂಡು ಎಂತರ ಬಂದರಂತೆ? ಕಿರಿಯರವರೆಗೂ ಒಬ್ಬರಿಂದೊಬ್ಬರು ಹೊರಗೆ ಹೋದರು. ದೊಡ್ಡರಿಗಂತೂ ಓಕೆ, ದೊಡ್ಡರಿಗೆಲ್ಲ ಗೊತ್ತಿರ್ತದ ವಿಷಯಗಳು. ಏನ್ ಮಾಡಳಿ ಅಮ್ಮ ಏನಿಲ್ಲ ಅಂತ ದೊಡ್ಡರಿಗೆ ಗೊತ್ತಿರ್ತ. ಸಣ್ಣ ಹುಡುಗಿ ಏನ್ ಗೊತ್ತಿರ್ತ ಇಂತ ಹುಡುಗಿ ಎದಕ್ ಬಂದ ಅವನು ಕೂಡ ಕೊಲ್ತಾವನಂತೆ. ಆದ್ರೆ ದೇವರು ಮಾತನಾಡುವಾಗ, ಯೇಸು ಮಾತನಾಡುವಾಗ ಎಲ್ಲರ ಕಲ್ಲುಗಳಲ್ಲಿ ಕೆಳಗಡೆ ಬಿದ್ದುವಂತೆ. ಎಲ್ಲರೂ ಹೆಂಗೋದ್ರಂತೆ? ಬಾಯಿ ಮುಚ್ಚಿಕೊಂಡು ಎಲ್ಲರ ಅಮ್ಮನ ಬಿಟ್ಟು, ಯೇಸು ಸ್ವಾಮಿ ಬಿಟ್ಟು ಎಲ್ಲರೂ ಹೋದಂತೆ. ಆವಾಗ ಯೇಸು ಹೇಳ್ತಾನ, ಅಮ್ಮ ನಿನ್ನನ್ನು ಶಿಕ್ಷಿಸುವವರು ಯಾರಿಲ್ಲ ಅಂತಂದ. ಯಾರಿಲ್ಲ ಪ್ರಭಾ, ಹೋಗು, ಇನ್ನು ಮುಂದೆ ಪಾಪ ಮಾಡ್ಬೇಡ ಅಂತ ಹೇಳಿ ಅಂತ ಚಪ್ಪಳ ತಟ್ಟಣ. ಹಾಲೆಲ್ಲೂಯಾ. ಮೋಶೆ ಧರ್ಮಶಾಸ್ತ್ರ ಕೂಡ ಕರೆಕ್ಟೇ. ಎದಕ್ಕಂದ್ರೆ ಒಬ್ರು ತಪ್ಪು ಮಾಡುವಾಗ ಗದರಿಸಿ ಹೇಳಾರ್ದು ಹೋದ್ರೆ, ಶಿಕ್ಷಿಸಲಾರ್ದು ಹೋದ್ರೆ ಇನ್ನೊಬ್ಬ ಏನ್ ಮಾಡ್ತಾನ, ಇನ್ನೊಬ್ಬ ತಪ್ಪು ಮಾಡ್ತಾನ. ಅದಕ್ಕೋಸ್ಕರ ಮೋಶೆ ಕರೆಕ್ಟಾಗಿ ಹೇಳೋಣ. ಆದ್ರೆ ಯೇಸು ಅವ್ರನ್ನ ಶಿಕ್ಷಿಸಿದ್ರೆ ಆ ಶಿಕ್ಷೆಯಿಂದ ಮನುಷ್ಯನ ಮಾರಂಗಿಲ್ಲ. ಎಲ್ರಿ ಮಾಡ್ತಾನ? ಮಹಾರಾಷ್ಟ್ರದಲ್ಲಿ ನರ್ಸ್ ಮೇಲೆ ಏನಾಯ್ತು? ಅತ್ಯಾಚಾರ ನಡೆದೋಯ್ತು. ಎಂತ ಭಯಂಕರ. ಬಸ್ನಲ್ಲಿ, ಡೆಲ್ಲಿನಲ್ಲಿ ಇಬ್ಬರು ಸ್ಟೂಡೆಂಟ್ಗಳು ಡೆಲ್ಲಿಯಾಗ ಓದಿದ್ರೆ ಸಾಮೂಹಿಕವಾಗಿ ಲೈಂಗಿಕ ಕ್ರಿಯೆ ನಡೆದು ಅತ್ಯಾಚಾರ ಮಾಡಿ ಸಾಯಿಸಿಬಿಟ್ರೆ ಅವನ ರಾಡುಗಳು ಹಾಕಿ ತಿವುದು. ಮನುಷ್ಯನ ಮನಸ್ಸು ಮಾರಿಸ್ಬೇಕಂದ್ರೆ ಯೇಸು ಕ್ರಿಸ್ತನ ವಾಕ್ಯ ತಪ್ಪ ಇನ್ನ ಯಾರ ಕೈಲ ಪ್ರಪಂಚದಲ್ಲಿ ಮಾರ್ಸಕ್ಕಾಗಲ್ಲ. ಎಂತ ಕಾನೂನಿರ್ಲಿ, ಎಂತ ಕೋರ್ಟ್ ಇರ್ಲಿ, ಎಂತ ಶಿಕ್ಷೆ ಇರಲಿ. ಅಷ್ಟೆಲ್ಲದಕ್ರಿ ಸಿನಿಮಾ ಆಕ್ಟ್ರು ಯಾರತ್ತ ದರ್ಶನ್ ಅವರ ಸೆಕೆಂಡ್ ಹೆಂಡತಿಗೆ ಕೆಟ್ಟ ಮೆಸೇಜ್ ಕಳ್ಸನಂತೇಳಿ ಚಿತ್ರದುರ್ಗ ವ್ಯಕ್ತಿ ಗೊತ್ತಾದ ಕೂಡಲೇ ಕಾರ್ನಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಬಡದು ಬುದ್ಧಿ ಹೇಳ್ಬೇಕಾಯ್ತು. ಏನ್ ಮಾಡಿದ್ರು? ಸಾಕಿದ್ರು. ಇವತ್ತಿಗೂ ಎಲ್ಲಿ ಕೊಳಿತಾ ಇದಾರ? ಕೋಟಿಗಟ್ಲೆ. ಎಂತ ಕಾರ್ಗಳಿದ ಗುರುತವ್ರ ಹತ್ರ ಬೆಂಗಳೂರಿನಲ್ಲಿ, ಎಂತ ಕಾರ್ಗಳು. ಇವತ್ತು ಜೈಲಲ್ಲಿರುವ ಊಟ, ಜೈಲಲ್ಲಿರುವ ಮನೆ, ಜೈಲಲ್ಲಿರುವಂತ ಅದರಲ್ಲಿ ಬದುಕ್ತಾರ. ಪಾಪ ಯಾರನ್ನ ಬುಡ ಕಳಿಸಲಿ, ನಾವು ಅನೇಕಂತ ತೋರಿಸಲಿ. ಪಾಪ ಮಾಡಿ ಸಿಗಲಾರದೆ ಹೋದ್ರೆ ರಾಜರು, ಪಾಪ ಮಾಡಿ ಸಿಗಿಬಿದ್ರೆ ಗೊತ್ತಾಗ್ದತ್ ಮಾತು ಜನರಿಗೆ. ಸಣ್ಣ ಸಣ್ಣ ಹುಡುಗರು ಕೂಡ ಬಂದರಂತೆ ಅಲ್ಲಿ. ಮೋಶೆ ಧರ್ಮಶಾಸ್ತ್ರ ಕರೆಕ್ಟೇ ಬರ್ದಿಟ್ಟ ನನ್ನ ಮಾತು. ಆದ್ರೆ ಮನುಷ್ಯನಿಗೆ ಶಿಕ್ಷೆ ಕೊಡ್ತಾ ಹೋದ್ರೆ ಯಾರು ಬದುಕಂಗಿಲ್ಲ. ಅದಕ್ಕೋಸ್ಕರ ಯೇಸು ಹೇಳಿದ, ನೀವು ಮಾಡಿದ ಪಾಪಗಳಿಗೆ ಆಗಿ, ನೀವು ಮಾಡಿದ ಶಾಪಕ್ಕಾಗಿ, ನಿಮ್ಮ ಮರಣಕ್ಕಾಗಿ ನನ್ನ ರಕ್ತವನ್ನು ಸುರಿಸಿ ನಾನು ನಿಮ್ಮನ್ನು ಬಿಡುಗಡೆ ಮಾಡ್ತೀನಿ. ಅದಕ್ಕೋಸ್ಕರವೇ ಮೋಶೆ ಧರ್ಮಶಾಸ್ತ್ರ ಬರೆದಿಟ್ಟಿದ್ದಾನೆ. ಏನ್ ಮಾಡಂತ ಕೇಳಿದಾಗ ಯೇಸು ಹೇಳಿದ, ಮತ್ತಮ್ಮ ಇನ್ನು ಮುಂದೆ ನೀನು ಪಾಪ ಮಾಡಬೇಡ. ಇಲ್ಲಿ ಇರುವಂತ ಪ್ರತಿಯೊಬ್ಬರಿಗೂ, ಸ್ತ್ರೀಯರಿಗೂ ಪುರುಷರನ್ನು ಹೇಳುವಂತ ಒಂದೇ ಮಾತು, ಇಷ್ಟು ದಿನ ನಾವು ಸಿಗೆ ಬಿದ್ದಿಲ್ಲೇನೋ, ಒಂದು ವೇಳೆ ಸಿಗೆ ಬಿದ್ರೆ ಅದರಷ್ಟು ಅವಮಾನ ಇನ್ನೊಂದಿಲ್ಲ. ಅವಾಗ ಒಂದೇ ನಮಗೆ ಬರೋದು ಮೈಂಡ್ನಾಗ ಏನು ಗೊತ್ತಾ? ಬದುಕೋದಕ್ಕಿಂತ ಸಾಯೋದು ಒಳ್ಳೇದನ್ಸತ್ತ. ಯಾಕಂದ್ರೆ ಮರ್ಯಾದೆ ಹೋದ್ಮೇಲೆ ಮನುಷ್ಯನ ಬದುಕಲಿಕ್ಕೆ ಯಾರು ಇಷ್ಟಪಡಕ್ಕಲ್ಲ. ಅದಕ್ಕೋಸ್ಕರ ಯೇಸು ಹೇಳ್ತದನ, ನಿನ್ನ ಗೌರವ ಕಾಪಾಡಲಿಕ್ಕೆ ನಾನು ಈ ಭೂಮಿಗೆ ಬಂದ ಅಂತ ಚಪಳ ತಟ್ಟಣ. ಹಾಲೆಲ್ಲೂಯಾ. ನಿನ್ನ ಮಾನ ಕಾಪಾಡಲಿಕ್ಕಾಗಿ, ನಿನ್ನ ಗೌರವ ಕಾಪಾಡಲಿಕ್ಕಾಗಿ, ನಿನ್ನನ್ನು ಕಾಪಾಡಲಿಕ್ಕಾಗಿ ನಾನು ಬಂದಿನಿ. ಅಂತ ಬಲಹೀನರಿಗಾಗಿ, ಅಂತ ಪಾಪದಲ್ಲಿರುವಂತ ಜನರಿಗಾಗಿ. ಪ್ರಿಯ ದೇವರ ಮಕ್ಕಳೇ, ಆದ್ರೆ ಯೇಸು ಆಯಮ್ಗೆ ಶಿಕ್ಷೆ ಕೊಡಲಿಲ್ಲ. ಆದ್ರೆ ಇವರೆಲ್ಲರೂ ಏನ್ ಮಾಡ್ತಾರ? ಮೋಶೆ ಧರ್ಮಶಾಸ್ತ್ರ ಬರ್ದಿಟ್ಟ. ಇವಾಗ ನೀನೇನ್ ಹೇಳ್ತೀರ? ಮೊದಲನೇದಾಗಿ ಯೇಸು ಹೇಳ್ದ, ಮೋಶೆ ಧರ್ಮಶಾಸ್ತ್ರನ ತೆಗೆದಾಕ್ಲಿಕ್ಕೆ ಬರಲಿಲ್ಲ, ಅದನ್ನ ನೆರವೇರಿಸಲಿಕ್ಕೆ ಬಂದಿನಿ. ಆದ್ರೆ ನೀವು ಕಣ್ಣಿಗೆ ಕಾಣುವುದನ್ನು ನೋಡಿ ತೀರ್ಪು ಮಾಡ್ತದ್ರಿ, ನಾನು ನಿಮ್ಮ ಕಣ್ಣಿಗೆ ಕಾಣುವುದಲ್ಲ, ನಿಮ್ಮ ಹೃದಯದಲ್ಲಿರುವುದನ್ನು ನೋಡಿ ತೀರ್ಪು ಮಾಡ್ತದನೆ ಅಂತ ಹೇಳಿದೆ ಯೇಸು ಸ್ವಾಮಿ. ಹಾಲೆಲ್ಲೂಯಾ. ಕಣ್ಣಿಗೆ ಕಾಣುವುದು ವ್ಯಭಿಚಾರ ಮಾಡಿದ ಸಿಕ್ಕಿದ್ದು, ಆದ್ರೆ ಕಣ್ಣಿಗೆ ಕಾಣಲಾರದು ಅವರ ಹೃದಯದಲ್ಲಿರುವ ಪಾಪ. ಅವ್ರ ಹೃದಯದಲ್ಲಿರುವ ಪಾಪನ ನೋಡಿ ತೀರ್ಪು ಮಾಡಿದ ದೇವರು ಒಬ್ಬರು ಕೂಡ ನಿಂತ್ಕೊಳ್ಳಿಲ್ಲ ಆತನ ಮುಂದೆ. ಎಲ್ಲರೂ ಕಲ್ಲುಗಳನ್ನು ಬಿಸಾಕಿ ಆ ಕಡೆಗೆ ತಿರುಗಿ ಹೋದ್ರು. ಪ್ರಿಯ ದೇವರ ಮಕ್ಕಳೇ,
ಮೋಶೆ ಧರ್ಮಶಾಸ್ತ್ರವನ್ನು ತೆಗೆದುಹಾಕ್ಲಿಕ್ಕೆ ಬರಲಿಲ್ಲ ಯೇಸು. ಇವಾಗ ಹೇಳ್ರಿ, ಏನ್ ಮಾಡಕ್ ಬಂದನ? ಅದನ್ನ ನೆರವೇರಿಸಲಿಕ್ಕೆ ಬಂದನ. ಶಿಕ್ಷೆ ಕೊಟ್ಟಲ್ಲ, ಪ್ರೀತಿಯಿಂದ ಕ್ಷಮಿಸಿ ಪಾಪ ಮಾಡ್ಲಾರ್ದಂಗೆನೆ ಅವರಿಗೆ ಮನಸ್ಸು ಮಾರ್ಸನ ಮಾತು. ಹೌದಲ್ವಾ? ಸಮರಯದ ಸ್ತ್ರೀ ಹತ್ರ ಮಾತಾಡುವಾಗ, ಅಮ್ಮ ನನಗೆ ಕೂಡ ಸ್ವಲ್ಪ ನೀರು ಕೊಡಮ್ಮ ಅಂತಂದ ಮಾತು. ಆಯಮ್ಮ ಕೂಡ ಅಲ್ಲಿ ಮಾತಾಡ್ತಾಳಲ್ಲ, ನೀವು ಯೆಹೂದ್ಯರು, ನಾವು ಸಮರಯದವರು, ನಿಮಗೆ ನಮಗೇನಿಲ್ಲ, ಅಸಲಿ ಏನಿಲ್ಲ, ಕೊಡೋದು ತಾಂಬೋದಿಲ್ಲ, ಆದ್ರೆ ನೀನು ನನಗೆ ಹೆಂಗ ನೀರು ಕೇಳ್ತೀಯಪ್ಪ ಅಂತಂದ. ಆವಾಗ ಹೇಳ್ತಾನ, ನಾನು ಯಾರೆಂಬುದು ನಿನಗೆ ಗೊತ್ತಿದ್ರೆ ನನ್ನನ್ನು ಕೇಳಿಕೊಳ್ತಿದ್ದಮ್ಮ ನೀರಂತ. ಈ ಅಮ್ಮ ಶರೀರದ ನೀರು ಗುರಿತೆ ಮಾತಾಡ್ತಾಳ. ಇವಾಗ ಹೇಳ್ರಿ, ಯೇಸು ಆತ್ಮದ ದಾಹದ ಗುರಿತೆ ಮಾತಾಡ್ತಾವನು. ಪ್ರಿಯ ದೇವರ ಮಕ್ಕಳೇ, ಶರೀರದ ದಾಹ ಯಾರು ತೀರ್ಸಕ್ಕಾಗಕ್ಕಲ್ಲ, ಎಷ್ಟು ತೀರಿಸ್ಕೊಂಡ್ರು ತೀರ್ಸಕ್ಕೆ ಯಾರ ಕೈಲಿ ಸಾಧ್ಯ ಇಲ್ಲ. ಆದ್ರೆ ಆತ್ಮದ ದಾಹ ತೀರಿಸುವ ಆತನಿಗೆ ಯೇಸು ಪ್ರಭು ಆಯಮ್ಮ ಹೇಳ್ತಾನ, ಅಮ್ಮ ನನಗೆ ಕೂಡ ನೀರು ಕೊಡಂದಾಗ ನಿನ್ನ ಗಂಡನ ಕರ್ಕೊಂಬ ಅಮ್ಮ ಅಂತ ಮಾತು. ಆಯಮ್ಮ ಗಂಡನ ಇಲ್ಲ ಅಂತ ಹೇಳ್ತಾಳ. ಹೌದಮ್ಮ, ನೀನ್ ಕೇಳಿದ್ ನಿಜ, ಇಲ್ಲಿಗೆ 5 ಜನ ಇದ್ರು, ಇವಾಗ ಇರುವವನು 6ನೇವನು, ಅವನು ನಿನ್ನ ಗಂಡನಲ್ಲ ಅಂತಂದ. ಅಬ್ಬಾ, ನೀನೆಲ್ಲ ಹೇಳ್ತದಿ, ನೀನ್ ಪ್ರವಾದ್ಯಾ ಅಂತ ಅಂದ್ಲು. ಅವಾಗ ಆಯಮ್ಮ ಮಾರಿ ಸಮರ್ಯ ಊರಿಗೆ ಹೋಗಿ ಸುವಾರ್ತೆ ಹೇಳಿದಿ, ಎಲ್ಲರನ್ನ ಮಾರಿಸ್ಲು. ಒಂದು ಸಾರಿ ಯೇಸು ನಿನ್ನ ಭೇಟಿ ಆದ್ರೆ, ಒಂದು ಸಾರಿ ಯೇಸುವಿನ ಮಾತು ನಿನ್ನ ಹೃದಯಕ್ಕೆ ತಾಕಿದ್ರೆ ನೀನು ಬದಲಾಗ್ತಿ. ನಿನ್ನ ಮಾತುಗಳು ಬದಲಾಗ್ತವೆ, ನಿನ್ನ ಜೀವಿತ ಬದಲಾಗ್ತತೆ. ನೀನು ಬದಲಾಗ್ಲಿಕ್ಕಾಗಿ ದೇವರ ವಾಕ್ಯ ತಪ್ಪ ಇನ್ನು ಪ್ರಪಂಚದಲ್ಲಿ ಯಾವುದಕ್ಕೂ ಶಕ್ತಿ ಇಲ್ಲ. ಅದಕ್ಕೋಸ್ಕರವೇ ಇಬ್ರಿಯ ಬರೆದ ಪತ್ರಿಕೆಯಲ್ಲಿ 4:12 ನನ್ನ ವಾಕ್ಯವು ಸಜೀವವಾದುದಂತೇಳಿ ಮಾತು. ಅಂದ್ರೆ ಜೀವ ಇರುವ ವಾಕ್ಯ, ಜೀವ ಉಳ್ಳವರಿಗೆ ಅರ್ಥ ಆಗ್ತದೆ ಅಂತ ಹೇಳಿ ಚಪ್ಪಳ ತಟ್ಟಣ. ಹಲ್ಲೆಲೂಯಾ. ಮೋಶೆ ಧರ್ಮಶಾಸ್ತ್ರವನ್ನು ತೆಗೆದುಹಾಕ್ಲಿಕ್ಕೆ ಬರಲಿಲ್ಲ, ಅದನ್ನ ನೆರವೇರಿಸಲಿಕ್ಕಾಗಿ ಬಂದಿನಿ ಅಂತ ಹೇಳಿ ಮಾತು. ನೆಕ್ಸ್ಟ್ ಪ್ರವಾದಿಗಳ ಮಾತುಗಳು ಅಂತ ಹೇಳ್ತಾನೆ ಮಾತು. ನೆಕ್ಸ್ಟ್ ಏನಂತ ಏನಪ್ಪ ಆತನು? ಪ್ರವಾದಿಗಳು ಹೋದ್ರು ಒಂದ್ಸಾರಿ 5ನೇ ಅಧ್ಯಾಯ 17ನೇ ವಚನದಲ್ಲಿ ಏನಂತ ಹೇಳ್ತಾನ? ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ಏನ್ ಮಾಡಕ್ ಬಂದಿಲ್ಲ, ನಾನು ತೆಗೆದು ಹಾಕುವುದಕ್ಕೆ ನಾನು ಬರಲಿಲ್ಲ, ಅದನ್ನ ನೆರವೇರಿಸಲಿಕ್ಕಾಗಿ ಬಂದಿನಿ. ಎಲ್ಲರೂ ಕಳ್ಸ್ಕೊಡ್ರಿ. ಪ್ರವಾದಿಗಳ ಮಾತುಗಳು ಏನ್ ಹೇಳ್ಯಾರ? ಯೇಸು ಕ್ರಿಸ್ತನ ಹುಟ್ಟುಕಿನ ಮೊದಲೇ 8,000 ವರ್ಷಗಳ ಕೆಳಗೆ, 800 ವರ್ಷಗಳ ಕೆಳಗೆ ಏಸಾಯ ಏನಂತ ಹೇಳನ? ಏಸಾಯ ಬರೆದ ಗ್ರಂಥದಲ್ಲಿ 7:14 ಹೇಳ್ತಾನ, ಈಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹಡಿಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವುದು. ಇಮ್ಮಾನುವೇಲ್ ಅಂದ್ರೆ ಅರ್ಥ ದೇವರು ಯಾವಾಗಲೂ ನಮ್ಮ ಸಂಗಡ ಇದ್ದಾನೆ ಅನ್ನುವಂಥದ್ದು ಅರ್ಥ ಅಂತೇಳಿ ಏಸಾಯನು ಪ್ರವಾದನೆ ಮಾಡ್ಯಾನ. ಅದೇ ಪ್ರವಾದನೆ ಪ್ರಕಾರ ಬೆತ್ಲೆಹೇಮಿನಲ್ಲಿ ಯೋಸೇಫನಿಗೆ ನಿಶ್ಚಿತಾರ್ಥವಾಗಿರುವ ಮರಿಯಳ ಸಂಗಡ ದೂತ ಬಂದು ಹೇಳ್ತಾನ, ಅಮ್ಮ ನೀನು ಗರ್ಭಿಣಿಯಾಗಿ ಒಬ್ಬ ಮಗನ ನಡಿತಿಗೆ, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡಬೇಕಂತೇಳಿ ಬರೆದನ ಮಾತು. ಓದ್ರು ವಾಕ್ಯನ 7:14 ಓದ್ರು ಫಸ್ಟ್ ಒಬ್ರು, ಆಮೇಲೆ ಮತ್ತಾಯನ ಬರೆದ ಸುವಾರ್ತೆ 1:21 ಓದ್ರಿ. ಈಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡಿದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು. ಕೆಟ್ಟದ್ದು ಬೇಡ, ಒಳ್ಳೆಯದು ಬೇಕೆಂದು ಬೇಕನ್ನುವಷ್ಟು. ಇವಾಗ ಮತ್ತಾನ ಬರೆಸುವಾರ್ತೆ 1:21 ಓದ್ರಿ. ಆಕೆಯು ಒಬ್ಬ ಮಗನನ್ನು ಹಡಿಯುವಳು. ಕೇಳಿಸ್ಕೊಳ್ರಿ, ಏಸಾಯ ಏನಂತ ಪ್ರವಾದನೆ ಮಾಡ್ಯಾನ? ಒಬ್ಬ ಕನ್ನಿಕೆಯು ಗರ್ಭಿಣಿ ಆಗ್ತಾಳೆ, ಆತನಿಗೆ ಆಯಮ್ಮ ಒಂದು ಮಗು ನಡಿದಾಗ ಆತನಿಗೆ ಇಮ್ಮಾನುವೇಲ್ ಅಂತ ಹೇಳಿ ಹೆಸರಿಡ್ತಾರೆ. ಮತ್ತಾನ ಬರೆಸುವಾರ್ತೆ ಅದು ನೆರವೇರೈತಿ ಮಾತು. ಓದಪ್ಪ. ಆಕೆಯ ಒಬ್ಬ ಮಗನನ್ನು ಹಡಿಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕಂದ್ರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು. ಯಾರ ಮುಖಾಂತರ? ಪ್ರವಾದಿ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು. ಆ ಮಾತು ಏನಂದ್ರೆ, ಇಗೋ ಒಬ್ಬ ಕನ್ನಿಕೆಯು. ಯಾವಾಗ ಹೇಳೇನ ಏಷಾಯ? 800 ವರ್ಷಗಳ ಕೆಳಗೆಳೆನ. ಯಾವಾಗ ನೆರವೇರ್ತತ? 800 ವರ್ಷಗಳಾದ್ಮೇಲೆ. ಇಲ್ಲಿ ಕೇಳಿಸ್ಕೊಳ್ರಿ, ಆದಾಮನಿಂದ ಹಿಡಿದು ಅಬ್ರಾಮನವರೆಗೆ 2,000 ವರ್ಷಗಳು, ಅಬ್ರಾಮನಿಂದ ಹಿಡಿದು ಯೇಸು ಕ್ರಿಸ್ತನವರೆಗೆ 2,000 ವರ್ಷಗಳು. ಯೇಸು ಕ್ರಿಸ್ತನ ಹುಟ್ಟಿ ಇವಾಗ ಎಷ್ಟು ವರ್ಷಗಳಾಗೈತೆ ಅಂತ ಹೇಳ್ತಾರೆ ಎಲ್ಲರೂ? 2,000 ವರ್ಷ ಮುಗಿದೋಯ್ತು. ಕೊನೆ ಕಾಲದಲ್ಲಿದ್ದೇವೆ. 2025 ಇದೀವಿ ಅಂತಂದ್ರೆ 2000ಕ್ಕೆ ಎಲ್ಲ ಮುಗಿದೋಯ್ತು. ಕೊನೆಯ ಕಾಲದಲ್ಲಿದ್ದೀವಿ. ಯೇಸು ನಾಳೆ ಬರ್ಬೋದು, ಸಂಜೆ ಬರ್ಬೋದು, ಯಾವಾಗಾದ್ರೂ ಬರ್ಬೋದು. ಹಲ್ಲೆಲೂಯಾ. ನಾನು ಹೇಳೋದು ಅರ್ಥ ಮಾಡ್ಕೊಳ್ರಿ. ಕತೆ ನಾನು ಹೇಳ್ತಾ ಇಲ್ಲ, ಸತ್ಯ ಹೇಳ್ತಾ ಇದೀನಿ. ಯಾವಾಗಾದ್ರೂ ಬರ್ಬೋದು. ಎದಕ್ಕಂದ್ರೆ ಯೇಸು ಹೇಳ್ತಾನ, ನಾನು ತೆಗೆದುಹಾಕ್ಲಿಕ್ಕೆ ಬಂದಿಲ್ಲ. ಹೇಳ್ರಿ, ಇವಾಗ ಏನ್ ಮಾಡ್ಲಿಕ್ಕೆ ಬಂದಿನಿ? ನೆರವೇರಿಸ್ಲಿಕ್ಕಾಗಿ ಬಂದಿದ್ದೀನಿ. ನೆರವೇರಿಸಿದ್ದಾಯ್ತು. ಯೇಸು ಹುಟ್ಟಿ ಮರಣ ಹೊಂದಿ ಇಲ್ಲಿಯವರೆಗೆ 2025 ವರ್ಷ, 6,000 ವರ್ಷಗಳು ದಾಟೋದು. ಈಗ 7,000 ವರ್ಷದಲ್ಲಿ 25ನೇ ವರ್ಷದಲ್ಲಿ ಇದೀವಿ ಅಂದ್ರೆ ಈ 1000 ವರ್ಷದಲ್ಲಿ 25 ವರ್ಷ ಆಗಿ ಹೋಯ್ತು.
ಇನ್ನ 75 ವರ್ಷ ಇರ್ಬೋದು ಒಂದು ವೇಳೆ, ನಮಗೆ 100 ವರ್ಷ ಆದ್ರೆ, ಒಂದು ಶತಕ, ಒಂದು ಯುಗ. ಯಾವಾಗ ಏನಾಗ್ತದೋ ಗೊತ್ತಿಲ್ಲ, ಸಿಲಿ ಯಾವಾಗ ಏನಾಗ್ತದೋ ಗೊತ್ತಿಲ್ಲ, ಯಾವಾಗ ಬರ್ತಾನೋ ಗೊತ್ತಿಲ್ಲ. ಅದಕ್ಕೋಸ್ಕರವೇ ಸಿದ್ಧವಾಗಿರ್ರಿ, ಶುದ್ಧವಾಗಿರ್ರಿ. ಯಾರು ಬೇಕಾದ್ರೂ ಮಿಸ್ ಆಗ್ಬೋದು ನಾವು. ಎದಕ್ಕಂದ್ರೆ ಯೇಸು ಬಂದ ಮೇಲೆ ಬಿಡಲ್ಪಟ್ರೆ ಅದಕ್ಕಿಂತ ಘೋರವಾದದ್ದು ಇನ್ನೇನಿಲ್ಲ ಸಿಲಿ. ಹೋದಪ್ಪ, ಈಗ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಅಡಿತಾಳೆ. ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು. ಇಮ್ಮಾನುವೇಲ್, ಚಪ್ಪಾಳೆ ತಟ್ಟನೆ ಎಲ್ಲರೂ. ಇಮ್ಮಾನುವೇಲನು ಅಂದ್ರೆ ಅರ್ಥ ಏನು? ದೇವರು ನಮ್ಮ ಕೂಡ ಇದ್ದಾನೆ. ಎಲ್ಲರೂ ದೇವರು ನಮ್ಮ ಕೂಡ ಇದ್ದಾನೆ, ನಮ್ಮ ಮನೆಯಲ್ಲಿದ್ದಾನೆ ಅಂದ್ರೆ ಒಂದ್ಸರಿ ಕೈ ಎತ್ತಳ್ರಿ. ದೇವರು ನಮ್ಮ ಮನೆಯಲ್ಲಿದ್ದಾನೆ, ದೇವರು ನಮ್ಮ ಹೃದಯದಲ್ಲಿದ್ದಾನೆ. ಆತನ ಹೆಸರು ಇಮ್ಮಾನುವೇಲ್. ಯಾರು ಹೇಳ್ಯಾರ? ಯೆಶಾಯ ಹೇಳ್ಯಾನ. ಆ ಮಾತು 800 ವರ್ಷಗಳಾದ್ಮೇಲೆ ನೆರವೇರ್ತತ. ಮೋಶೆ ಧರ್ಮಶಾಸ್ತ್ರ ತೆಗೆದಾಕ್ಲಿಕ್ಕೆ ಬಂದಿಲ್ಲ, ಪ್ರವಾದಿಗಳು ಮಾತುಗಳನ್ನು ತೆಗೆದಾಕ್ಲಿಕ್ಕೆ ಬಂದಿಲ್ಲ, ನೆರವೇರಿಸಲಿಕ್ಕೆ ಬಂದಿನಿ. ಹುಟ್ಟೋದು ಬರೆದಿಟ್ಟಿದ್ದಾರೆ. ಬೈಬಲ್ ಹೇಳ್ತದೆ, ಯೆಶಾಯನ ಗ್ರಂಥದಲ್ಲಿ ಹುಟ್ಟೋದು ಬರೆದಿದ್ದಾನೆ ಯೆಶಾಯ, ಆತನು ಮರಣ ಹೊಂದುವುದು ಬರೆದಿದ್ದಾನೆ. 53:5 ಓದ್ರು, ಯೆಶಾಯ 53:5 ಓದ್ರು ಒಬ್ರು. ಲೂಕನ ಬರೆದ ಸುವಾರ್ತೆ 18:31 ಓದ್ರಿ. ಆಮೇಲೆ ಯೆಶಾಯನ ಗ್ರಂಥ 53ನೇ ಅಧ್ಯಾಯ 5ನೇ ವಚನ. ನಮ್ಮ ದ್ರೋಹಗಳ ದೆಸೆಯಿಂದ, ಕೇಳಿಸ್ಕೊಡ್ರಿ, ಏನಂತ ಬರ್ದನ ಪ್ರವಾದಿ? ಯೆಶಾಯ ಪ್ರವಾದಿ ಏನಂತ ಬರ್ದನ? ನಮ್ಮ ದ್ರೋಹಗಳ ನಿಮಿತ್ತ ಅವನಿಗೆ ಅಂದ್ರೆ ಯಾರು? ಯೇಸುವಿಗೆ ಗಾಯವಾದವು. ನಮ್ಮ ಅಪರಾಧಗಳ ನಿಮಿತ್ತ, ನಾವು ಮಾಡಿದ ಪಾಪಗಳ ನಿಮಿತ್ತ, ಕರ್ಮಗಳ ನಿಮಿತ್ತ, ನಮ್ಮ ಅಪರಾಧಗಳ ನಿಮಿತ್ತ ಆತನಿಗೆ ಏನಾಯ್ತು? ಆತನು ಜಜ್ಜಲ್ಪಟ್ಟನು ಶಿಲುಬೆ ಮೇಲೆ. ನಮಗೆ ಸುಕ್ಷೇಮವನ್ನುಂಟು ಮಾಡುವ, ನಮಗೆ ಆರೋಗ್ಯ ಕೊಡಬೇಕಂತೇಳಿ, ನಮಗೆ ನಿತ್ಯ ಜೀವ ಕೊಡಬೇಕಂತೇಳಿ ಆತನಿಗೆ ಏನಾಯ್ತು? ದಂಡನೆಯನ್ನು ಅವನು ಅನುಭವಿಸಿದ. ಅವನ ಬಾಸುಂಡೆಗಳಿಂದ, ಇಲ್ಲಿ ಕೇಳಿಸ್ಕೊಳ್ರಿ, ನಾವು ಪ್ರಾರ್ಥನೆ ಮಾಡುವಾಗ ಯಾರಿಗಾದ್ರೂ ಆರಾಮಿಲ್ಲ ಅಂತಂದ್ರೆ ಆತನ ಬಾಸುಂಡೆಗಳಿಂದ ನಮ್ಗೆ ಏನಾಯ್ತು? ಗುಣವಾಯ್ತು. ಎಲ್ಲರೂ ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯ್ತು. ಓದಪ್ಪ. ನಾವೆಲ್ಲರೂ ಕುರಿಗಳಂತೆ ಏನಾಗಿದ್ವಿ? ನಾವು ದಾರಿ ತಪ್ಪಿ ತೊಳಲ್ತಾ ಇದ್ವಿ. ಪ್ರತಿಯೊಬ್ಬನು ತನ್ನ ದಾರಿಯನ್ನು ಹಿಡಿಯುತ್ತಿದ್ದ. ಯಾರಿಗೆ ಹೆಂಗಂಗ ನೀಟ್ ಕಾಣಿಸತ್ತ ಹಂಗೆ ನಡೆಯೋದು, ಇದೇ ರೈಟ್ ಅಂಬದು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಇಲ್ಲಿ ಕೇಳಿಸ್ಕೊಳ್ರಿ, ಇಲ್ಲಿ ಎಲ್ಲರ ಗಮನ ಇಟ್ಟು ಕೇಳಿಸ್ಕೊಳ್ರಿ. ನಮ್ಮೆಲ್ಲರ ದೋಷಗಳನ್ನು ಕೇಳಿಸ್ಕೊಂಡ್ರ? ನಮ್ಮೆಲ್ಲರ ದೋಷಗಳನ್ನು ಯೆಹೋವನು ಯಾರ ಮೇಲೆ ಹಾಕ್ಯಾರ ಅಂತೇಳೇನ? ಅಲ್ಲಿ ಏನಂತ ಬರ್ದನ ಅದನ್ನ ಮಾತ್ರ ಓದು. ನಮ್ಮೆಲ್ಲರ ದೋಷಗಳನ್ನು, ಈ ಭೂಮಿ ಮೇಲೆ ಹುಟ್ಟಿ ಇಲ್ಲಿಯವರೆಗೆ ಸತ್ತಿರುವ ಎಲ್ಲರ ದೋಷಗಳನ್ನು, ಇನ್ನ ಹುಟ್ಟುತ್ತಾ ಇರುವ ದೋಷಗಳನ್ನು, ನಮ್ಮೆಲ್ಲರ ದೋಷಗಳನ್ನು ಯೆಹೋವ ಅಂದ್ರೆ ಇರುವಾತನು, ಆತನು ಏನ್ ಮಾಡಂದ್ರೆ ಯೇಸು ಅನ್ನುವ ಅವರ ಮೇಲೆ ಏನ್ ಮಾಡನ? ಹಾಕ್ಯಾನಂತೆ. ಓದಪ್ಪ. ಆತನು ಬಾಧೆಗೆ ಒಳಗಾದ, ತನ್ನನ್ನು ತಗ್ಗಿಸಿಕೊಂಡ, ಬಾಯಿ ತೆರೆಯಲಿಲ್ಲ. ಒದ್ದೆ ಸ್ಥಾನಕ್ಕೆ ಸಾಕಪ್ಪ. ಏನ್ ಮಾಡ್ಲಿಲ್ಲ ಆತನು? ಯಾವಾಗ ಬಾಯಿ ತೆರೀಲಿಲ್ಲ ಹೇಳ್ರಿವಾಗ? 39 ಏಟು ಚಡಿ ಏಟು ಬಡಿವಾಗ ಬಾಯಿ ತೆರಲಿಲ್ಲ. ಯೇಸು ಕ್ರಿಸ್ತನನ್ನು ನಿಂದಿರಿಸಿ ಮುಖಕ್ಕೆ ಉಗುಳುವಾಗ ಬಾಯಿ ತೆರಲಿಲ್ಲ. ಗಡ್ಡ ಕಿತ್ತುವಾಗ ಬಾಯಿ ತೆರಲಿಲ್ಲ. ಮುಳ್ಳಿನ ಕಿರೀಟ ಇಡುವಾಗ ಬಾಯಿ ತೆರಲಿಲ್ಲ. ಕೈಗೆ ಮಳೆ ಬಡಿಯುವಾಗ ಬಾಯಿ ತೆರಲಿಲ್ಲ. ಆತನ ಪಕ್ಕೆಯಲ್ಲಿ ತೀಯುವಾಗ ಬಾಯಿ ತೆರಲಿಲ್ಲ. ಕಾಲಿಗೆ ಮಳೆ ಬಡಿಯುವಾಗ ಬಾಯಿ ತೆರಲಿಲ್ಲ. ಆತನು ಮೌನವಾಗಿ ಇದ್ದನು. ಯಾಕೆ? ನಮ್ಮೆಲ್ಲರ ದೋಷಗಳು ತಂದೆಯಾದ ದೇವರು ಮಗನಾದ ಯೇಸು ಕ್ರಿಸ್ತನ ಮೇಲೆ, ಅವನ ಮೇಲೆ ಹಾಕಿದಂತಪ್ಪ. ಏನನ್ನ ಪಟ್ಟಣ, ಊರು, ದೇಶ, ಇವಾಗ ಯಾರನ್ನ ಟೂರಿಗೆ ಹೋಗ್ಯಾರ ಅನ್ಕ, ನಾನು ಇವಾಗ ದಸರಲ್ಲ ಮೈಸೂರಿಗೆ ಹೋಗಿ ಬಂದರನ್ನ ಕೇಳ್ಬೇಕು, ಅಬ್ಬಬ್ಬಬ್ಬಬ್ಬಬ್ಬಬ್ಬ ಏನ್ ಲೈಟಪ್ಪ ಅಂತಾರ. ನೀನು ಅವ್ರನ್ನ ಕೇಳುವಾಗ ನೀನ್ ಸ್ವಲ್ಪ ಏನಾಗ್ಬೋದು, ನೀನು ಕೂಡ ಎಂಕರೇಜ್ ಪಡ್ಬೋದು, ಇಲ್ಲ ಉತ್ತೇಜನ ಪಡ್ಬೋದು, ಅಷ್ಟಕ್ಕೆ ನಿನಗೆ. ಆದ್ರೆ ನೋಡಿದವ್ರಿಗೆ ಹೆಚ್ಚು ಸಂತೋಷ ಇರ್ತತ, ಕೇಳಿದವ್ರಿಗೆ ಹೆಚ್ಚು ಸಂತೋಷ ಇರ್ತದೆ. ಹೇಳ್ರಿ ನೋಡ, ಹೌದಲ್ವಾ? ಆತನ ನೋವು, ಆತನ ಬಾಧೆ, ಆತನ ಹಿಂಸೆ ಈ ಪ್ರಪಂಚದಲ್ಲಿ ಯಾರೂ ಸಹ ಅನುಭವಿಸಕ್ ಆಗ್ತಲಂತೆ. ಆದ್ರೆ ಆತನ ನೋವು, ಆತನ ಬಾಧೆ ಅನುಭವಿಸುವ, ಆ ನೋವು ಕೇಳುವಾಗ, ಆ ಬಾಧೆ ಕೇಳುವಾಗ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ, ನಮಗ್ ಕೂಡ ಯಾವಾಗನ್ನ ದಾರಿ ನಡೆಯುವಾಗ ಗಾಜೋ ಮುಳ್ಳೋ ಮಳೆಯೋ ಸಿಕ್ಕಂಡ್ರ, ಇವಾಗ ಹೇಳ್ರಿ, ಅಬ್ಬಾ ಯೇಸು ಕ್ರಿಸ್ತನಿಗೆ ಮಳೆ ಬಡಿಯುವಾಗ ಹೆಂಗ ತಟ್ಕೊಂಡಿದ್ರ ಆಸಲಿ.
ಕಾಲಿಗೆ ಮಳೆ ಬಡಿಯುವಾಗ ಹೆಂಗ ತಟ್ಕೊಂಡಿದ್ರ ಅಸಲಿ, ಮುಖಕ್ಕೆ ಥೂ ಅಂತ ಉಗುಳುವಾಗ ಹೆಂಗ ತಟ್ಕೊಂಡಿದ್ರ ಅಸಲಿ. ಯಾಕೆ? ನನ್ನನ್ನು ನಿನ್ನನ್ನು ಪರಲೋಕ ರಾಜ್ಯಕ್ಕೆ ಸೇರಿಸಲಿಕ್ಕಾಗ. ನಮಗೆ ಸ್ವಲ್ಪ ವೇದನೆ ಆಗ್ಬಿಟ್ರೆ, ಸ್ವಲ್ಪ ಸಂಕಟ ಆಗ್ಬಿಟ್ರೆ, ಸ್ವಲ್ಪ ಬೇನೆ ಬಂದ್ಬಿಟ್ರೆ, ಸ್ವಲ್ಪ ರೋಗ ಬಂದ್ಬಿಟ್ರೆ ನಾವೇನಂತೀವಿ? ನಮ್ಮ ಯಾರು ಏನೋ ಹೇಳ್ರು ಕಿವಿಗೆ? ಯೇಸು ಕ್ರಿಸ್ತನ ಸುತ್ತಲೂ ಚೆನ್ನಾಗಿದ್ರು, ಶಿಷ್ಯರಿದ್ರು, ಆತನ ಹತ್ರ ಅದ್ಭುತ ಹೊಂದಿದವರಿದ್ರು, 5,000 ಜನ ಊಟ ಮಾಡಿದವರಿದ್ರು, ಸತ್ತವರು ಬದುಕಿದವರಿದ್ರು, ಕುಷ್ಠರೋಗಿಗಳು ಸ್ವಸ್ಥ. ಒಬ್ಬರಾದ್ರೂ ಬಂದು ನಿಂತ್ಕೊಂಡು ಏನ್ ಅನ್ಯಾಯ ಮಾಡಿರಿ ಅಂತ ಆತನ ಬಡಿತಿದ್ರಿ, ಏನ್ ಪಾಪ ಮಾಡಿರಿ ಅಂತ ಹೇಳಿ ಆತನ ಬಡಿತೀರಾ? ಒಬ್ಬರಾದ್ರೂ ಬಾಯ್ತಾರ ಅಂದಾರ? ನನಗೂ ನಿನಗೂ ಆದ್ರೂ ಯಾರು ಅಂಬರಿಲ್ಲ ಈ ಲೋಕದಲ್ಲಿ. ಅಲೋ, ನನಗೂ ನಿನಗೂ ಏನನ್ನ ಈ ಲೋಕದಲ್ಲಿ ಆದ್ರೆ ಯಾರು ಮಾತಾಡರಿಲ್ಲ. ನಾವು ಅನ್ಕಂತೀವಿ ಅಷ್ಟೇ. ನಮಗೆ ಇಷ್ಟು, ಈ ಕಡೆಗೆ ಒಂದು 10 ಜನ ಅದಾರ, ಈ ಕಡೆಗೆ ಒಂದು 10 ಜನ ಅದಾರ, ಈ ಕಡೆಗೆ ಒಂದು 20 ಜನ ಅದಾರ. ಇವರೆಲ್ಲರೂ ಎದಕ್ಕೆ ಬರ್ತಾರೆ ಗೊತ್ತಾ? ನೀನು ಕುಣ್ಯಾಗ ಹೋದಾಗ ಮೊಣ್ಣಾಕಕ್ಕೆ ಬರ್ತಾರೆ ಅಷ್ಟೇ. ಅಷ್ಟಕ್ಕೆ ಇನ್ನು ಎದಕ್ಕ ಬರ ಕಳಿಸ್ಲಿ. ಯೇಸು ಮಾಡಿದ್ದು ಏನ್ ಮಾಡ್ದ? ಮಳೆ ಬಡಿಯುವಾಗ ಯಾರಾದ್ರೂ ಒಬ್ರು ನಿಂತ್ಕೊಂಡು ಮಾತಾಡಿದ್ರ? ಮಾತಾಡಕಲ್ಲ, ಸುಮ್ಮನೆ ನೋಡ್ತಾ ಇದ್ರು. ಯೇಸು ಒಂದು ಮಾತಂದು ಬರುತ್ತೆ, ನನಗೋಸ್ಕರ ನೀವು ಅಳಬೇಡ್ರಮ್ಮ. ಇವಾಗ ಹೇಳ್ರಿ, ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ಅಳ್ರಿ ಅಂತ ಹೇಳಿದ. ಎದಕ್ಕ? ನಾನು ಬಂದಿದ್ದೆ, ಪ್ರವಾದಿಗಳು ಬರೆದಿಟ್ಟಿದ್ರು, ಪ್ರವಾದಿಗಳು ಪ್ರವಚನ ಮಾಡಿದ್ರು, ನಮ್ಮ ಅಪರಾಧಗಳ ನಿಮಿತ್ತವಾಗಿ ಆತನು ಜಜ್ಜಲ್ಪಡಬೇಕು, ಜಡಿಯಲ್ಪಡಬೇಕು, ಆತನ ಬಾಸುಂಡಗಳಿಂದ ನಾವು ಗುಣ ಹೊಂದಬೇಕು. ಯೆಹೋವನು ಆತನ ನಮ್ಮ ಅಪರಾಧಗಳು ಆತನ ಮೇಲೆ ಹಾಕಿದನು, ಆತನು ಶಿಲುಬೆ ಮೇಲೆ ಸಾಯ್ಬೇಕಾಯಿತು. ಎದಕ್ಕಂದ್ರೆ ಅದು ದೇವರ ಚಿತ್ತ ಅಂತ ಹೇಳಿದ ಮಾತು. ಯೆಶಾಯ 53:10 ಯೆಶಾಯ 53:10 ಏನಂತೇಳೇನ? ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಯಾರ ಸಂಕಲ್ಪದು? ಕೆಲವು ಸಾರಿ ಜಜ್ಜುವುದ ಅರ್ಥ ಆಗುತ್ತೆ ನಿಮ್ಗೆ? ಒಳ್ಳಿನ ಕೇನನ್ನ ಹಾಕಿ ಏನ್ ಮಾಡ್ತಾರ? ಕೆಳಗಿರವು ಗೋಧಿ, ನುಚ್ಚು, ನೆಲ್ಲು, ಜೋಳ ಹೆಂಗ ಸೂಪರ್ ಜಜ್ಜಿದ್ರೆ ಹೆಂಗಿರುತ್ತಂಗೆ ತಲೆ ಹೊಡೆದು ಹೋಗ್ಬೋದು. ಹೇಳಿದ್ರಲ್ಲ ಸಾಕ್ಷಿ, ಸಭೆಗೆ ಬರ್ಬೇಕಾಯ್ತಲ್ವಾ? ಹತ್ತಿರ ದಿನ ಬರ್ಬೇಕಾಯ್ತಲ್ವಾ? ಸಭೆಗೆ ಬರಲ್ಲ ನಂಗೆ ಎಲ್ಲಿಗೆ ಹೋಯ್ನ? ಮನೆಗೆ ಹೋಯ್ನ ಹುಡುಗ. ಸೋಮವಾರ ದಿವಸ ಇಲ್ಲಿಗೆ ಹೋಗ್ಯಾರಂತೆ ಹೊರಗಡೆ. ಪ್ರಾಣ ಹೋಗ್ಬೇಕಾಯ್ತು, ದೇವರ ಕೃಪೆಯಿಂದ ಕಾಪಾಡೇನಷ್ಟೇ. ಅಲ್ಲಿ ನಾನು ಗಿದ್ದೋನ್ ಇಬ್ಬರೇ ಇದೀವಿ, ಆ ಮರ್ಷಮಣ್ಣ ಅವರೆಲ್ಲರಲ್ಲಿ ಇದಾರ. ನಿಂತ್ಕೊಳಕ್ ಆಗ್ತಿಲ್ಲ. ಪ್ರತಿ ಒಬ್ರು ಈ ಕಡೆ ಎಲ್ಲ ಕೆತ್ಕೊಂಡು ಹೋಗ್ಬಿಡೋದು. ಬಂದು ಮೈಯೆಲ್ಲ ಗಾಯ, ಇನ್ನೊಬ್ಬಂದು ಈ ಕಡೆ ನೋಡ್ತಾ ಇದ್ರೆ ಅವನಿಗೆ ಕೈ ಕಾಲುಗಳೆಲ್ಲ ಗಾಯಗಳು. ಎಲ್ಲಿ ನೋಡಕ್ ಆಗ್ತಿಲ್ಲ ಅದ್ರಲ್ಲಿ, ಎಮರ್ಜೆನ್ಸಿ ವಾರ್ಡ್ನಲ್ಲಿ. ವಾ ದೇವ್ರೇ, ನೀನ್ ಕಾಪಾಡೋದ್ರಿಂದ ನಾವು ಸುಖವಾಗಿದ್ದೀವಿ ಅಷ್ಟಪ್ಪ. ನೀನು ಕಾಪಾಡಲಾರ್ದೆ ಹೋದ್ರೆ ಒಂದು ಕ್ಷಣ ಸಾಕು ನಾವು. ಅದೇ ಆತನ ಜಜ್ಜುವುದು ದೇವರ ಸಂಕಲ್ಪ. ಯಾರನ್ನು ಜಜ್ಜುವುದು? ಯೇಸು ಕ್ರಿಸ್ತನನ್ನು ಜಜ್ಜುವುದು. ನಮ್ಮ ಅಪರಾಧಗಳಿಂದ ಪ್ರವಾದಿಗಳು ಬರೆದಿಟ್ಟಿದ್ದಾರೆ. ಇವಾಗ ಲೂಕನ ಬರೆದ ಸುವಾರ್ತೆ 5:10-25 ಓದು. ಲೂಕನ ಬರೆದ ಸುವಾರ್ತೆ 18:31 ಓದಪ್ಪ. 18:31 ಓದು. ಆತನು ಇವಾಗ ಶಿಷ್ಯರಿಗೆ ಹೇಳ್ತಾ ಇದ್ದಾನ, ಯೆಶಾಯ ಯಾವಾಗ ಬರೆದಿಟ್ಟಿದ್ದಾನೆ, ಏನೆಲ್ಲ ಆಗಬೇಕು. ಇವಾಗ ಯೇಸು ಸ್ವಾಮಿ ಮಾನವನಾಗಿದ್ದಾಗ ಇವಾಗ ಪ್ರವಾದಿಗಳದ್ದು ಮಾತು ನೆರವೇರಿಸಬೇಕಲ್ಲ. ಯೇಸು ಮಾತಾಡ್ತಾ ಇದ್ದಾನೆ. ನೋಡ್ರಿ, ನಾವು ಯೆರೂಸಲೇಮಿಗೆ ಹೋಗುತ್ತಾ ಇದ್ದೇವೆ. ಇವಾಗ ಯೆರೂಸಲೇಮಿಗೆ ಹೋಗ್ತಾ ಇದೀವಿ. ಮತ್ತು ಮನುಷ್ಯ ಕುಮಾರನ ವಿಷಯದಲ್ಲಿ ಪ್ರವಾದಿಗಳು, ಇಲ್ಲಿ ಕೇಳಿಸ್ಕೊಡ್ರಿ, ಯಾರು ಪ್ರವಾದಿಗಳು ಬರೆದಿದ್ದೆಯಲ್ಲ ಏನು ಬರೆದಿದ್ದಾರೋ ಅವನಲ್ಲಿ ನೆರವೇರುವುದು. ಅದು ಅವನಲ್ಲಿ ನೆರವೇರುವುದು. ಓದಪ್ಪ 34 ತಕ ಓದು. ಹೇಗಂದ್ರೆ ಅವನನ್ನು ಅನ್ಯರ ಕೈಗೆ ಒಪ್ಪಿಸುವರು. ಆತನನ್ನು ಹಿಡ್ಕೊಂಡು ಹೋಗಿ ಅನ್ಯರ ಕೈಗೆ ಒಪ್ಪಿಸ್ತಾರೆ. ಇವರು ಅವನನ್ನು ಅಪಹಾಸ್ಯ ಮಾಡುವರು. ಆತನನ್ನು ಅಪಹಾಸ್ಯ ಮಾಡ್ತಾರೆ, ತಮಾಷೆ ಮಾಡ್ತಾರೆ. ಆತನ ಬೈಯುವರು, ಉಗುಳುವರು, ಕೊರಡೆಗಳಿಂದ ಹೊಡಿತಾರೆ, ಕೊಂದು ಹಾಕುವರು. ಏನ್ ಮಾಡ್ತಾರೆ? ಕೊಂದು ಹಾಕ್ತಾರೆ. ಮತ್ತು 3ನೇ ದಿನದಲ್ಲಿ ಕೇಳಿಸ್ಕೊಳ್ರಿ, ಮತ್ತೆ 3ನೇ ದಿನದಲ್ಲಿ ಅವನು ಜೀವಿತನಾಗಿ ಎದ್ದು ಬರುವನು. ಎಲ್ಲರೂ ಆತನ ಜೀವಿತನಾಗಿ ಎದ್ದು ಬರ್ತಾನೆ. ಇದು ಪ್ರವಾದಿಗಳ ಮಾತು, ಬರೆದಿಟ್ಟಿದ್ದಾರೆ ಮಾತು. ಯೆಶಾಯನ ಗ್ರಂಥದಲ್ಲಿ ಹೇಳ್ತಾನೆ. ಯೆಶಾಯ ಏನಂತ ಹೇಳ, ಯೇಸು ಕ್ರಿಸ್ತನ ಹುಟ್ಟೋದು ಬರೆದಿಟ್ಟಿದ್ದಾನೆ. ಯೆಶಾಯನ 53ನೇ ಅಧ್ಯಾಯದಲ್ಲಿ ನೋಡಿದ್ರೆ ಆತನ ಹೆಂಗ ಮರಣ ಹೊಂದುತ್ತಾನೆ ಅಂತೇಳಿ ಬರೆದಿಟ್ಟಿದ್ದಾನೆ. ಅದೇ ಮಾತನ್ನ ಯೇಸು ಕ್ರಿಸ್ತನು ಮಾನವನಾಗಿ ಕೊನೆ ದಿನಗಳಲ್ಲಿ 33 ವರ್ಷದಲ್ಲಿ ಇನ್ನು ಆತನು ಸಾಯುವ ಪರಿಸ್ಥಿತಿಯಲ್ಲಿ ಶಿಷ್ಯರ ಸಂಗಡ ಮಾತಾಡ್ತಾ ಇದ್ದಾನೆ. ನೋಡ್ರಿ, ಮನುಷ್ಯ ಕುಮಾರನ ಅನ್ಯರ ಕೈಗೆ ಒಪ್ಪಿಸಿ ಕೊಡ್ತಾರೆ, ಆತನ ಅಪಹಾಸ್ಯ ಮಾಡ್ತಾರೆ, ಆತನ ಮೇಲೆ ಉಗುಳುತ್ತಾರೆ, ಆತನ ಬಡಿತಾರೆ, ಆತನ ಕೊಂದಾಕ್ತಾರೆ ಅಂತ ಹೇಳ್ತಾ ಇದ್ರೆ ಏನೋ ಕತೆ ಹೇಳ್ತಾನೆ ಅನ್ಕೊಂಡ್ರ ಮಾತು. ಯಾರು? ಶಿಷ್ಯರು ಅರ್ಥ ಮಾಡ್ಕೊಳ್ಳಿಲ್ಲ.
ಈತನನ್ನೇ ಹಿಡ್ಕೊಂಡು ಹೋಗ್ತಾರ, ಈತನನ್ನೇ ಬಡಿತಾರ, ಈತನನ್ನೇ ಉಗುಳ್ತಾರ ಅಂತ ಅನ್ಕೊಂಡಿಲ್ಲ. ಈತನ ಯಾಕೆ ಬಡಿತಾರಪ್ಪ? ಈತೇನ್ ತಪ್ಪು ಮಾಡ್ಯಾನ? ಈತನ ವ್ಯಭಿಚಾರ ಮಾಡ್ಯಾನ, ಕೊಲೆ ಮಾಡ್ಯಾನ, ಸುಳ್ಳು ಹೇಳ್ಯಾನ, ಮೋಸ ಮಾಡ್ಯಾನ, ಈತನ ಯಾರಪ್ಪ ಬಡಿತಾರ ಅನ್ಕೊಂಡಿದ್ರು ಶಿಷ್ಯರು. ಅದಕ್ಕೋಸ್ಕರವೇ ಮಾತಾಡುವಾಗ ಯಾರಿಗೂ ಅರ್ಥ ಆಗ್ಲಿಲ್ಲ ಅಂತ ಸಲಿ ಸುಮ್ಮನೆ ಇದ್ರು, ಕತೆ ಕೇಳ್ದಂಗೆ ಕೇಳ್ತಾ ಇದ್ರು. ಮನ್ಯಾಗ ಯಾರಿಗೇನ ಹೊಟ್ಟೆ ನೋವು ಬಂದ ಅನ್ಕೊಳ್ರಿ, ಅವ್ರು ಬಿದ್ದು ಉಳ್ಳಾಡ್ತಾ ಇದ್ರೆ ಹೊಟ್ಟೆ ನೋವು ಅನುಭವಿಸರಿಗೆ ಅದು ಅರ್ಥ ಆಯ್ತಾ? ಸ್ವಲ್ಪ ಸುಧಾರಿಸಿ ಹೋಗೋಣ, ಆಸ್ಪತ್ರೆಗೆ ಹೋಗೋಣ, ಗುಳಿಗೆ ತರತ್ನ, ಸೋಡಾ ತರತ್ನ, ಏನೋ ತಂದು ಅಸಲಿ ಹೊಟ್ಟೆ ನೋವೇ ಬಂದಿಲ್ಲ, ಹೊಟ್ಟೆ ನೋವು ಬರ್ತೈತ. ಹಿಂಗ್ ಬಾರ್ಲ ಮಕ್ಕ, ಹಿಂಗ ಮಕ್ಕ, ನಿನಗೆ ಬಂದ್ರೆ ಗೊತ್ತಿರ್ತದ. ಏನನ್ನಾಗ್ಲಿ ಅನುಭವಿಸಾಕ ಅದು ಅನುಭವ ಬರಕ್ಲಂತೆ. ಬೈಬಲ್ ಹೇಳತ್ತಿ 34:10 ಬರಿತೇನೆ, ಯೆಹೋವನು ಉತ್ತಮನೆಂದು ಅನುಭವದಿಂದ ತಿಳ್ಕೊಳ್ರಿ ಅಂತ ಹೇಳುತ್ತೆ. ಚಪ್ಪಳ ತಟ್ಟಣ, ಹಾಲೆಲೂಯಾ. ಅನುಭವ ಇರಬೇಕು. ದೇವರನ್ನ ನಂಬಿಕೆ ಬಂದ್ರೆ ಸುಮ್ಮನೆಲ್ಲ ಬರುವ ಕಷ್ಟಗಳು, ಕಣ್ಣೀರುಗಳು, ಬಾಧೆಗಳು, ಹಿಂಸೆಗಳು, ಅವಮಾನಗಳು, ಮರಣ, ರೋಗ ಏನ್ ಬಂದ್ರು ನನ್ನ ಏಸಪ್ಪ ಇದ್ದಾನಂತ ಹೇಳಿ ನಿಂತ್ಕೊಳ್ಬೇಕಂತೆ. ಅವಾಗ ಯೇಸು ನಮ್ಮ ಸಂಗಡಿದ್ದು ಬಲ ಕೊಡ್ತಾನೆ. ಯೆಶಾಯನ ಪ್ರವಾದನೆಗಂತ ಏನ್ ಹೇಳಿದ್ರು ಅದು ನೆರವೇರಿಸೋಣ. ನೆಕ್ಸ್ಟ್ ಶಾಸ್ತ್ರಿಗಳು. ಮೊದಲನೇದು ಧರ್ಮಶಾಸ್ತ್ರ, ಎರಡನೇದು ಪ್ರವಾದಿಗಳ ಮಾತುಗಳು, ಮೂರನೇದು ಶಾಸ್ತ್ರಗಳು ಏನ್ ಮಾಡ್ಯಾರ. ಮತ್ತಾನ ಬರೆಸುವಾರ್ತೆ 23ನೇ ಅಧ್ಯಾಯ 23ನೇ ವಚನ ಓದ್ರಿ. ಶಾಸ್ತ್ರಗಳು ಏನಂತ ಹೇಳ್ತಾರಪ್ಪ? ಇಲ್ಲಿ ಕೇಳಿಸ್ಕೊಡ್ರಿ ಎಲ್ಲರೂ. ಅಯ್ಯೋ, ಶಾಸ್ತ್ರಗಳನ್ನ ಏನಂತದನ? ಕಪಟಿಗಳಾದ ಶಾಸ್ತ್ರ. ಕಪಟಿಗಳಂದ್ರೆ ಏನ್ ಗೊತ್ತಾ? ಇದ್ದಿದ್ದು ಬಿಟ್ಬಿಟ್ಟು ಇಲ್ದಿದ್ದು ಮಾಡ್ತಿರ್ತಾರಲ್ಲ ಅವರು. ಹಲ್ಲೆಲೂಯಾ. ಇದ್ದಿದ್ ಬಿಟ್ಬಿಟ್ಟು ಇಲ್ದಿದ್ ಮಾಡಾರ ಏನಂತಾರ? ಮಾತೆ ಏಯ್ ಸೀದಾ ಮಾತಾಡ, ಹೆಂಗ್ ಮಾತಾಡ್ತಿ ಅಂತಾರಲ್ಲ ಅವರು. ಓದಪ್ಪ. ಕಪಟಿಗಳಾದ ಶಾಸ್ತ್ರಿಗಳೇ, ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಮರುಗು ಸೋಪು ಜೀರಿಗೆಗಳಲ್ಲಿ, ನಿಧಾನಕ್ಕೆ ಹೋದು ಸ್ವಲ್ಪ, ನೀವು ಮರುಗ ಸೋಪು ಜೀರಿಗೆಗಳಲ್ಲಿ ಗೂಡಾಗಿ 10ರಂದು ಪಾಲು ಕೊಡುತ್ತೀರಿ. ನೀವು ಅದರಲ್ಲಿ ಗೂಡಾಗಿ ದಶಭಾಗ ಕೊಡ್ತೀರಿ ಶಾಸ್ತ್ರಿಗಳೇ. ಆದರೆ ಧರ್ಮಶಾಸ್ತ್ರದಲ್ಲಿ ಗೌರವವಾದದ್ದನ್ನು ಅಂದ್ರೆ ನ್ಯಾಯ, ಕರುಣೆ, ನಂಬಿಕೆ ಏನ್ ಮಾಡಿಬಿಟ್ರಿ? ಬಿಟ್ಟು ಇವುಗಳನ್ನು ಮಾಡಬೇಕಾಗಿತ್ತು, ಅವುಗಳನ್ನು ಬಿಡಬಾರದಾಗಿತ್ತು. ಅರ್ಥ ಆಯ್ತಾ ವಾಕ್ಯ? ವಾಕ್ಯ ಓದಿದ ಅರ್ಥ ಆಯ್ತಮ್ಮ? ಅಮ್ಮ ಇತ್ತ ನೋಡ್ರಮ್ಮ, ಅಮ್ಮ ತಾಯಿ ಇತ್ತ ನೋಡ್ರಿ. ಪರಿಸ್ಥಿತಿಗಳು ಹೆಚ್ಚು ಕಡಿಮೆ ಆದಾಗ ದೇವರಲ್ಲಿ ನೀನು ದೃಢವಾಗಿ ನಿಂದಿರ್ಬೇಕಂದ್ರೆ ವಾಕ್ಯನೇ ನಿನ್ನ ನಿಲ್ಲಿಸೋದು. ಹಲ್ಲೆಲೂಯಾ. ವಾಕ್ಯ ಹೃದಯದಲ್ಲಿ ಇಲ್ಲದೆ ಹೋದ್ರೆ ಖಚಿತವಾಗ್ಲೂ ಬಿದ್ದೋಗ್ತು ನಾವು. ಇಲ್ಲಿ ಏನ್ ಹೇಳ್ತಾನೆ ಶಾಸ್ತ್ರಗಳ ಬಗ್ಗೆ? ಕಪಟಿಗಳಾದ ಶಾಸ್ತ್ರಿಗಳೇ, ನೀವು ಎಂತರ ಗುರ್ತಾ? ಏನಂತ ಹೇಳ್ತಾನ? ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಮರುಗು, ಸೋಪು, ಜೀರಿಗೆಯಲ್ಲಿ ಕೂಡ ಕೊಡ್ತಾರಂತೆ. ಏನ್ ಕೊಡ್ತಾರೆ ಇವರು? ದಶಭಾಗ. ಮತ್ತೆ ಇದು ಕೊಡ್ಬೇಕಾಯ್ತು ಮಾಡ್ತದ್ರಿ. ಆದ್ರೆ ಏನು ಮಾಡ್ಬೇಕಾಯ್ತು ಮಾಡ್ಲಾರ್ದೆ ನೀತಿ ಇಲ್ಲ, ಕರುಣೆ ಇಲ್ಲ, ನ್ಯಾಯ ಇಲ್ಲ. ಇವಾಗ ಬಂದು ದೇವಸ್ಥಾನಕ್ಕೆ ಬಂದು ಅವರೆಲ್ಲರೂ ಬಂದು ನೋಡು, ನಾನೆಲ್ಲ ಇದಿಷ್ಟು ತಂದಿನಿ, ಇದು ದೇವ್ರಿಗೆ ಕೊಡ್ತಾ ಇದೀನಿ. ಮತ್ತೆ ಒಳಗಡೆ ನೀತಿ ಐತ್ಯಾ? ಒಳಗಡೆ ಕರುಣೆ ಐತ್ಯಾ? ಒಳಗಡೆ ನ್ಯಾಯ ಐತಾ? ಇದು ಇರಬೇಕಾಗಿತ್ತು, ಅದು ಮಾಡಬೇಕಾಗಿತ್ತು, ಇದು ಇರಬೇಕಾಗಿತ್ತು ಅಂತ ಹೇಳಂತೆ. ಅದಕ್ಕೋಸ್ಕರವೇ ಮುಂದೆ ಒಂದು ಮಾತು ಬೈದಾನೆ. ಹೆಂಗ್ ಬೈದಾನಪ್ಪ? ಒಂದ್ಸಾರಿ ವಚನ ನೋಡು, 23-27 ಓದು. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಸುಣ್ಣ ಹಚ್ಚಿದ ಸಮಾಧಿಗಳಿಗೆ, ಮ್ಯಾಗ ನೋಡ್ರಿ ವೈಟ್ ಅಂಡ್ ವೈಟ್ ಸಮಾಧಿಗೆ ಹೋಗಿ ಬೆಳೆದು ಸುಣ್ಣ ಹಾಕದೆ ಒಳಗ ನೋಡ್ರಿ ಎಲ್ಲವೂ ಏನಾಗ್ಯಾವ? ಓಸು ಹೆಂಗದೆ ಹೇಳ್ರಿ, ಒಳಗ ಎಲ್ಲವೂ ಕೊಳ್ತಾಗ್ಯಾವ. ಅದಲ್ವಾ? ಇವಾಗ ಸಮಾಧಿ ಯಾರನ್ನ ತಿರ್ಕೊಂಡು ಹೋಗಿರೋದು ಹೋದ್ರೆ, ಇಲ್ಲಿ ನಮ್ಮ ಕಡೆ ಅಷ್ಟೊಂದು ಮಾಡಕಲ್ ಬಿಡು, ಅವಾಗ ಅಲ್ಲಿಗೆ ಓದ್ತಿರ್ತಲ್ಲ ಕಡೆ ಒಂದು ಕ್ರೈಸ್ತರ ಸಮಾಧಿ ಐತಲ್ಲ, ಏನು ಟೈಲ್ಸು, ಮಾರ್ಬಲ್ಲು ಎಲ್ಲ ಹಾಕಿ ವರ್ಷಕ್ಕೊಂದ್ಸರಿ ಹೋಗಿ ಮೊಂಬತ್ತಿ ಮುಡ್ಸೋದು. ಭೂತ ಪಿತ್ತ ತಂದೆ ಮಗ, ಕೇಳಿಸ್ಕೊಳ್ರಿ ಹೇಳ್ತಾ ಇದೀನಿ. ಹಾಗೆತ್ತು ಅವ್ರು ನಮ್ಮ ಸಂಗಡ ಇರಬೇಕಾಗಿರುವಷ್ಟು ವರ್ಷಗಳು ಇದ್ರು, ಅವ್ರ ಜೀವನ ಮಾಡಿದ್ರು. ಅವ್ರು ಒಳ್ಳೇದು ಮಾಡಿದ್ರೆ ಪರಲೋಕಕ್ಕೆ ಹೋಗ್ತಾರೆ, ಅವ್ರು ಒಳ್ಳೇದು ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಒಂದು ಸ್ಥಾನ ಐತದ ನರಕ. ಅಷ್ಟೇ. ಹೋಗಿರೋರಿಗೋಸ್ಕರ ಚಿಂತೆ ಮಾಡಬೇಡ್ರಿ. ಇವಾಗ ಹೇಳ್ರಿ, ಇರೋರಿಗೋಸ್ಕರ ಚಿಂತೆ ಮಾಡ್ರಿ, ಸತ್ತರಿಗೋಸ್ಕರ ಗೋಳಾಡ್ಬೇಡ್ರಿ, ಸೆರೆಮನೆಯಲ್ಲಿರುವವರಿಗೋಸ್ಕರ ಆಳ್ರಿ. ಸೆರೆಮನೆಯಲ್ಲಿರುವವನು ತಿರುಗಿ ಬರ್ತಾನೆ, ಸಮಾಧಿಗೆ ಹೋಗಿರುವವನು ತಿರುಗಿ ಬರೋದಿಲ್ಲ, ನಾವೇ ಅಲ್ಲಿಗೆ ಹೋಗ್ಬೇಕು. ಹಲ್ಲೆಲೂಯಾ. ಅದಕ್ಕೋಸ್ಕರವ ಸತ್ತರಿಗೆ ಹೋಗಿ ಏನ್ ಮಾಡ್ತಾರಂತೆ ಶಾಸ್ತ್ರಿಗಳು? ಹೋಗಿ ಸುಣ್ಣ ಬಡಿತಾನೇ ಇರ್ತಾರಂತೆ. ನೋಡು ನಮ್ಮ ಸಮಾಧಿ ಹೆಂಗ್ ಕಾಣ್ತದ? ಬೆಳ್ಳ ಕಾಣ್ತದ ನಿಮ್ಮ ಸಮಾಧಿ.
ಮತ್ತೆ ಒಳಗ ಮೇಲೆಲ್ಲ ಬೆಳಕಾಗೈತೋ. ನೀವ್ ಆಡ್ರಿ ಇವಾಗ. ಅದು ಹೇಳ್ತಾನೆ, ಏಯ್ ಕಪಟಿಗಳಾದ ಶಾಸ್ತ್ರಿಗಳೇ, ಸುಣ್ಣ ಹಚ್ಚಿದ ಸಮಾಧಿಗಳೇ, ಮ್ಯಾಲೆ ಮಾತ್ರ ಪ್ಯೂರ್ ವೈಟು, ನಿನ್ನ ಹೃದಯ ಹೆಂಗೈತಿ? ನ್ಯಾಯ ಐತಾ? ಕರುಣೆ ಐತಾ ನಿನ್ನ ಒಳಗೆ? ಮತ್ತೆ ಹೇಳೋದು, ಮರುಗು, ಸೋಪು, ಜೀರಿಗೆ, ಕೊತ್ತಂಬರಿ, ಕರೆಪಾಕು, ಅದ್ರಾಗೆಲ್ಲದಾಗ ತಂದು ನಾನು ಕೊಡ್ತದೀವಿ ಗೊತ್ತಾ? ನಮ್ಮ ಹೆಸರು ಹೇಳ್ಬೇಕು ಫಸ್ಟು. ಯಾರು ಕೊಟ್ಟಿರೋದು ಇದಲ್ಲ, ನಮ್ಮ ಹೆಸರು ಹೇಳ್ಬೇಕು. ಮತ್ತೆ ಒಳಗಡೆ, ಹೊರಗಡೆ ಅನ್ಬಿಟ್ಟು ಎಲ್ಲರಿಗೆ ಕಾಣ್ತದೆ ಕೊಡೋದು, ಮತ್ತೆ ಒಳಗಡೆ ಹಲ್ಲೆಲೂಯಾ ಕೊಡೋದು ಇಂಪಾರ್ಟೆಂಟ್ ಅಲ್ಲ. ಏ ಬೇಲನ ಕಾಣಿಕೆಯನ್ನು ದೇವರು ಮೆಚ್ಚಿದಂತೆ ಕಾಯಿನನ್ನು ಕೂಡ ಮೆಚ್ಚಲಂತೆ. ಕಾಯಿನನ್ನು ತಂದಿರುವ ದೇವರಿಗೆ ಕಾಣಿಕೆಲ್ಲ ಮುಖ್ಯ, ನೀನು ಮುಖ್ಯ. ಹಲ್ಲೆಲೂಯಾ. ನೀನು ಪರ್ಫೆಕ್ಟ್ ಆಗಿಬಿಟ್ರೆ ನೀನು ದೇವ್ರನ್ನ ಪ್ರೀತಿಸ್ಲಾರ್ದೆ ಇರಂಗಿಲ್ಲ ಅಸಲಿ. ಹಲ್ಲೆಲೂಯಾ. ನೀನು ಪರ್ಫೆಕ್ಟ್ ಆಗಲಿಲ್ಲ ಅಂತಂದ್ರೆ ನೀನ್ ಕೊಡ ಕಾಣಿಕೆ ಯಾರಿಗೆ ಬೇಕು? ನೀನ್ ಕೊಡ ದಸಭಾಗ ಯಾರಿಗೆ ಬೇಕು ಅಸಲಿ? ಇದೇ ಹೇಳ್ತದನ ಯೇಸು ಸ್ವಾಮಿ, ಏ ಶಾಸ್ತ್ರಿಗಳೇ, ನೀವು ಮರುಗು, ಸೋಪು, ಜೀರಿಗೆ ಅದ್ರ ಕೊಡ್ತದೆ ಕರೆಕ್ಟ್, ಓಕೆ, ಇದು ಮಾಡಬೇಕು. ಎದಕ್ಕಂದ್ರೆ ಅದು ಧರ್ಮ. ಆದ್ರೆ ನೀತಿ ಇಲ್ಲ, ನ್ಯಾಯ ಇಲ್ಲ, ಕರುಣೆ ಇಲ್ಲ. ಎಲ್ಲಿಲ್ಲ ಇವಾಗ ಹೇಳ್ರಿ? ಇವು ಕಾಣಂಗಿಲ್ಲ, ಹೌದಲ್ವಾ? ಈ ಶಾಸ್ತ್ರಗಳೇನೋ ಕಾಣದು, ದೊಡ್ಡದು ನಿಲುವಂಗೆಕ್ಕೊಂಡು ಅಲೇ ಪ್ರೈಸ್ ದ ಲಾರ್ಡ್. ಕುಡ್ದು ಬರ್ರಿ, ಒಬ್ರನ್ನಲ್ಲ ಇಬ್ರು ಮಾಡ್ಕೊಳ್ರಿ. ಅರ್ಥ ಆಯ್ತಾ? ಕುಡಿದು ಬರೋರು ಬರ್ರಿ, 12 ಗಂಟೆಗೆ ಬರ್ರಿ ಚರ್ಚಿಗೆ. ನಾನು ನಿಮ್ಮನ್ನ ಯೆಹೋವ ಆಶೀರ್ವದಿಸುನುಗಾಕ. ಯಾರು ಆಮೇಲೆ ಇವರಲ್ಲಮ್ಮ ದೇವರಿಗೆ ಬೇಕಾಗಿರೋದು. ಕುಡುಕರಲ್ಲ, ವ್ಯಭಿಚಾರಗಳಲ್ಲ, ಒಬ್ಬರು ಇಟ್ಕೊಂಡು ಇನ್ನೊಬ್ರು ಇಟ್ಕೊಂಡ್ ಬರಲ್ಲ. ಬೇಕಾಗಿರೋದು ಕರುಣೆ, ಸತ್ಯ, ನೀತಿ ಬೇಕು ದೇವರಿಗೆ. ನೀನು ಕೊಡೋದು ಮರುಗು, ಸೋಪು, ಜೀರಿಗೆ, ಕೊತ್ತಂಬರಿ ಅವೆಲ್ಲ ಬೇಕಾಗಿರೋದು. ದೇವರಿಗೆ ನೀತಿ, ಕರುಣೆ ಬೇಕು. ಇವು ಅವರಲ್ಲಿ ನೋಡ್ತದನ. ಇವರು ಮಾತ್ರ ಬಹಿರಂಗವಾಗಿ ನಾವು ಅದು ಮಾಡಿವಿ, ಇದು ಮಾಡಿವಿ. ಅದಕ್ಕೋಸ್ಕರವೇ ಹೇಳಿದ, ಸುಣ್ಣ ಹಚ್ಚಿದ ಸಮಾಧಿಗಳೇ ನೀವು ಅಂತ ಹೇಳಿದ ಮಾತು. ಯಾರಿಗೆ ಅಂದ? 39 ಪುಸ್ತಕಗಳನ್ನು ನೆರವೇರಿಸುವರ ಬಗ್ಗೆ ಮಾತಾಡ್ತದನ. ಪವರ್ಫುಲ್ ಜೀಸಸ್ ವರ್ಲ್ಡ್. ಆತನು ಮಾತನಾಡುವಾಗ ಏನಾದ್ರು ಗೊತ್ತಾ? ಈತನು ಶಾಸ್ತ್ರಿಗಳಂತೆ, ಪರಿಸಾಯರಂತೆ, ಯಾಜಕರಂತೆ ಮಾತಾಡ್ತಾ ಇಲ್ಲ. ಈತನು ಅಧಿಕಾರ ಇದ್ದವನಾಗೆ ಮಾತಾಡ್ತಾನೆ. ಎದಕ್ಕಂದ್ರೆ ಆತನೇ ಸರ್ವಶಕ್ತಿವಂತನ. ಪ್ರಿಯರ ಮಕ್ಕಳೇ, ನೀನು ಮಾತನಾಡುವಂಗೆ ಮಾತಾಡಂಗಿಲ್ಲ ಆತನು. ನೀನು ಹೇಳ್ದಂಗ ನಟನೆ ಮಾಡಂಗಿಲ್ಲ. ನಿನಗೆ ವಿರುದ್ಧವಾಗಿ ನಿಂತ್ಕೊಂಡು ದೇವರ ವಾಕ್ಯವನ್ನು ಸಾರ್ತಾನಲ್ಲ, ಆತನು ಮಾತ್ರ ನಿನಗೆ ಅರ್ಥವಾಗ್ತಾನ ಮಾತು. ಅಷ್ಟೇ ಹೊರತಾಗಿ ಸುಣ್ಣ ಹಚ್ಚಿದ ಸಮಾಧಿಗಳ ತರ ಇರಬಾರ್ದು. 4ನೇದು ಪರಿಸಾಯರ ಬಗ್ಗೆ ನೋಡ್ಕೊಂಡು ಪ್ರಾರ್ಥನೆ ಮಾಡೋಣ. ಬಹಳ ಐತಿ, ಮುಂದಕ್ಕೆ ಹೋಗೋಣ ನಾವು. 1ನೇದು ಮೋಶೆ ಧರ್ಮಶಾಸ್ತ್ರ, 2ನೇದು ಪ್ರವಾದಿಗಳು, 3ನೇದು ಶಾಸ್ತ್ರಿಗಳು, 4ನೇದು ಪರಿಸಾಯರು. ಲೂಕನ ಬರೆಸುವಾರ್ತೆ 18ನೇ ಅಧ್ಯಾಯ 10ನೇ ವಚನ ಓದಪ್ಪ. ಲೂಕನ ಬರೆಸುವಾರ್ತೆ 18ನೇ ಅಧ್ಯಾಯ 10ನೇ ವಚನ. ಅದೇನೆಂದರೆ ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಎಲ್ಲಿಗೆ ಹೋದ್ರು? ದೇವಾಲಯಕ್ಕೆ ಹೋದ್ರು. ಒಬ್ಬನು ಪರಿಸಾಯನು, ಒಬ್ಬನು ಸುಂಕದವನು. ಪರಿಸಾಯ ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ ದೇವರೇ ಸುಲುಕೊಳ್ಳುವವರು, ಅನ್ಯಾಯಗಾರರು, ಕಳ್ಳತನ ಮಾಡೋರು, ಸುಳ್ಳು ಹೇಳರು, ಮೋಸ ಮಾಡೋರು ಅಂತ ನಾನಲ್ಲ, ಆಧಾರ ಮಾಡುವವರು ನಾನಲ್ಲ, ಈ ಸುಂಕದವನಂತೆಯೂ ನಾನಲ್ಲ. ಆದುದರಿಂದ ನಿನಗೆ ಸ್ತೋತ್ರ ಮಾಡ್ತೀನಿ. ವಾರಕ್ಕೆ 2 ಸಾರಿ ಉಪವಾಸ ಮಾಡ್ತೀನಿ. ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10 ಪಾಲು ಕೊಡುತ್ತೇನೆ. ಈತ ಕೂಡ ಸಂಪಾದಿಸುವುದರಲ್ಲಿ 10 ಪಾಲು ಕೊಡ್ತೀನಿ. ಆದರೆ ಆ ಸುಂಕದವನು ದೂರದಲ್ಲಿ ನಿಂತುಕೊಂಡು ಆಕಾಶದ ಕಡೆ ಕಣ್ಣೆತ್ತಿ ನೋಡ್ಲಿಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡ್ಕೊಂಡು ಬಾಯಿ ಬಡ್ಕೊಂಡು ಎದೆ ಬಡ್ಕೊಂಡು ಅಪ್ಪ ಅಪ್ಪ ನನ್ನ ಕ್ಷಮಿಸು ಅಂತದನ. ಆದ್ರೆ ಯೇಸು ಏನಂತ ಹೇಳಿದ ಗೊತ್ತಾ? ಇಲ್ಲಿ ಇಬ್ರು ಪ್ರಾರ್ಥನೆ ಮಾಡಕ್ ಬಂದಾರ. ಇಲ್ಲಿ ಯಾರು ಬಂದಾರ ಅಂತ ಹೇಳಿನ? ಒಬ್ಬನು ಸುಂಕದವನು, ಇನ್ನೊಬ್ಬನು ಪರಿಸಾಯನು. ಯೇಸು ಏನ್ ಹೇಳ್ದ?
ಮೋಶೆಯ ಧರ್ಮಶಾಸ್ತ್ರವನ್ನಾಗ್ಲಿ, ಪ್ರವಾದಿಗಳ ಮಾತುಗಳನ್ನಾಗ್ಲಿ, ಶಾಸ್ತ್ರಿಗಳ ಮಾತುಗಳನ್ನಾಗ್ಲಿ, ಫರಿಸಾಯರ ಮಾತುಗಳನ್ನಾಗ್ಲಿ ನಾನು ತೆಗೆದಾಕ್ಲಿಕ್ಕಾಗಿ ಬರಲಿಲ್ಲ, ಔಟ್ಲ ನೆರವೇರಿಸಲಿಕ್ಕಾಗಿ ಬಂದಿದ್ದೇನೆ. ಆದ್ರೆ ನಿಮ್ಮ ನೀತಿ, ಇವಾಗ ಹೇಳ್ರಿ, ನಿಮ್ಮ ನೀತಿ ಫರಿಸಾಯರ ನೀತಿಗಿಂತಲೂ ಶಾಸ್ತ್ರಿಗಳ ನೀತಿಗಿಂತಲೂ ನಿಮ್ಮ ನೀತಿ ಮತ್ತೆ ಫರಿಸಾಯನ ಏನ್ ಮಾಡ್ತದಾನೆ ಇವಾಗ ಹೇಳ್ರಿ? ಫರಿಸಾಯನ ಏನ್ ಮಾಡ್ತಾನಂತೆ? ವಾರಕ್ಕ ನೀನು ಶುಕ್ರವಾರ ಬರಕಲ್ಲ, ನಿನಗೆ ಎಸಲಿ ನೀನೇನು ಬರ್ತೀವಿ ವಾರಕ್ಕೆ ಅಸಲಿ ಹೇಳಿ. ಇವಾಗ ವಾಕ್ಯ ಕರೆಕ್ಟ್ ಅರ್ಥ ಆದತ್ತಮ್ಮ? ವಾಕ್ಯ ಅರ್ಥ ಆದತ್ತ? ನೀನು ಶುಕ್ರವಾರ ಬರಕ್ ಅಸಲಿ ಪಕ್ಕಕ್ಕೆ ಐತೆ ಚರ್ಚೆ. ಇಲ್ಲಿ ಫರಿಸಾಯನ ಏನಂತ ಹೇಳ್ತಾನ? ನಾನು ವಾರಕ್ಕೆ 2 ಸಾರಿ ಅಂತದನ. ನೀನು ಇಲ್ಲಿ ಹೇಳ್ತಾನೆ ಯೇಸು ಅವ್ರ ನೀತಿಗಿಂತ ನಿನ್ನ ನೀತಿ ಹೆಚ್ಚಾಗಿರ್ಲಂತನ. ಮತ್ತೆ ಎಲ್ಲಿ ಮಾಡ್ತೀವಿ ಉಪವಾಸ? ಎಲ್ಲಿ ಮಾಡ್ತಾ ಇದೀವಿ ಉಪವಾಸ? ಅಸಿಲ್ ನಾವು ತಿಂಗಳಿಗೆ 1 ಸಾರಿ ಬರದೆ ಬಬ್ಬಾ ಅಂತೀವಿ ನಾವು. ಓಸಲಿ ಎಲ್ಲಿರ್ತಕ್ಕನ ಗುರುತಾ? ಅಲ್ಲಿಗೆ ಹೋಗತಕ್ಕನ ಹಬ್ಬಬ್ಬೆ, ಅಲ್ಲಿಗೆ ಹೋದ್ಮೇಲೆ ಐತಿ ಕತೆ. ಅಲ್ಲಿ ಉಪವಾಸ ಪ್ರಾರ್ಥನೆ ಇದ್ರೆ ನಮ್ಮ ಮಾಟ ನಮಗೆ, ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರೆ ನಮ್ಮ ಕತೆ ನಮಗೆ, ಚರ್ಚಿ ಬರ್ತಾ ಇದ್ರೆ ಹೊರಗಿದ್ದ ಆಟ ಆಡೋದೇ ನಮಗೆ. ಇಲ್ಲಿ ಬೈಬಲ್ ಹೇಳ್ತದೆ ಅವ್ರ ನೀತಿಗಿಂತ, ಇವಾಗ ಹೇಳ್ರಿ ನಿಮ್ಮ ನೀತಿ ಚೆನ್ನಾಗಿರ್ಲಿ, ಹಂಗಾದ್ರೆ ನೀವು ಅಲ್ಲಿಗೆ ಹೋಗ್ತೀರಿ. ಅವರೆಲ್ಲ ಪಾಟಿಸದರ, ಜನರು ನೋಡ್ಲಿ ಅಂತೇಳಿ ಅವ್ರು ಕರೆಕ್ಟಾಗಿ ಪಾಟಿಸದರ. ಆದ್ರೆ ನೀನು ಪಾಟಿಸ್ತಾ ಇಲ್ಲ. ಮತ್ತೆ ಹೇಳ್ಕೊಳಕ್ ಇನ್ನೇನೈತಿ ನಿನಗೆ ಅಸಲಿ? ಅವರು ವಾರಕ್ಕೆ 2 ಬರ್ತಿ ಉಪವಾಸ ಮಾಡ್ತಾರೆ, 10ರಲ್ಲಿ 1 ಪಾಲು ಕೊಡ್ತಿದ್ದಾರೆ. ಅವ್ರ ನೀತಿ ಅಷ್ಟೈತಿ, ಹೌದಲ್ವಾ? ಹೇಳಿರೋದು ಫರಿಸಾಯರ ನೀತಿಗಿಂತಲೂ ನಿಮ್ಮ ನೀತಿ. ಇವಾಗ ಓದ್ರಿ ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯಕ್ಕೆ ಬರ್ರಿ. ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯಕ್ಕೆ ಬರ್ರಿ ಎಲ್ಲರೂ. ಲಾಸ್ಟ್ ವಚನ ಓದ್ರಿ, 20ನೇ ವಚನ ಅಂತ ಹೇಳ್ತಾನ. 5ನೇ ಅಧ್ಯಾಯ 20. ನಿಮ್ಮ ನೀತಿಯು, ನಿಮ್ಮ ನೀತಿ ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ, ಶಾಸ್ತ್ರಿಗಳ ಮತ್ತೆ ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮ್ಗೆ ಹೇಳುತ್ತೇನೆ. ಇವರನ್ನ ಏನು ಬೆಟ್ರ್ ಅನ್ಕೋಬೇಕಲ್ಲ? ಇವ್ರು ವಾರಕ್ಕೆ 2 ಸಾರಿ ಉಪವಾಸ ಮಾಡ್ತಾರ, ಎಲ್ಲ ಮಾಡ್ತಾರ. ಇವ್ರು ನೋಡಿದ್ರೆ ಶಾಸ್ತ್ರಿಗಳು ಏನ್ ಮಾಡ್ತಾರ? ಇನ್ನ ಅವರು ಬೆಸ್ಟ್ ಏನೋ ಮಾಡ್ತಾರ, ಏನೋ ಕೊಡ್ತಾರಂತೆ. ಆದ್ರೆ ಯೇಸುವಿಗೆ ಏನ್ ಕೊಡೋದು ಏನ್ ಮಾಡೋದಲ್ಲ ಬೇಕಾರದು, ನಿನ್ನ ಒಳಗೆ ನೀತಿ ಇರ್ಬೇಕು, ಕರುಣೆ ಇರ್ಬೇಕಂತ. ಇಲ್ಲಿ ಬಂದು ಫರಿಸಾಯನ ಏನ್ ಮಾಡ್ತಾನ? ನಾನೆಲ್ಲ ಕೊಡ್ತಾನೆ, ಓಕೆ. ಆದ್ರೆ ಸುಂಕದ ಒಂದು ಪ್ರಾರ್ಥನೆ ಮೆಚ್ಚಿದಂತೆ. ಯಾಕಂದ್ರೆ ಆತನು ಒಪ್ಪಿಕೊಂಡ ವಿಧೇಯನಾದಂತೆ. ಹಲ್ಲೆಲೂಯಾ. ನೀನು ಒಪ್ಪಿಕೊಳ್ಳೋದು ವಿಧೇಯನಾಗೋದು ಅದು ಓಕೆ. ಆದ್ರೆ ಸೆಕೆಂಡ್ರಿ, ಇವಾಗ ನಾವು ಯೇಸು ಸ್ವಾಮಿ ನಂಬ್ಕೊಂಡ್ಬಿಟ್ಟಿವಿ. ನಂಬ್ಕೊಂಡು 10 ವರ್ಷ ಇರ್ಬೋದು, 15 ವರ್ಷ ಇರ್ಬೋದು, 20 ವರ್ಷ ಇರ್ಬೋದು, ಇಲ್ಲ 30 ವರ್ಷಗಳು ಆಗಿರ್ಬೋದು ಕೆಲವರಿಗೆ. ನಂಬಿಕೊಂಡ್ಬಿಟ್ಟಿವಿ. ನಂಬಿಕೊಂಡ ಮೇಲೆ ಸೆಕೆಂಡ್ ಏನು? ಸೆಕೆಂಡ್ ಅಂದ್ರೆ ನಂಬಿಕೆ ಮೇಲೆ ಹೆಂಗ ಬದುಕ್ಬೇಕು ನಾವು? ಎಷ್ಟು ಜನಕ್ಕೆ ಸುವಾರ್ತೆ ಹೇಳ್ಬೇಕು, ಎಷ್ಟು ಜನಕ್ಕೆ ಕರುಣೆ ತೋರಿಸ್ಬೇಕು, ಎಷ್ಟು ಜನಕ್ಕೆ ನೀತಿಯಾಗಿ ನಾವು ಹೇಳ್ಬೇಕು. ಸೆಕೆಂಡ್ರಿ ಇಲ್ಲದೆ ಹೋದ್ರೆ ನಮ್ಮ ನೀತಿ ಫರಿಸಾಯರ ನೀತಿಗಿಂತಲೂ ಶಾಸ್ತ್ರಿಗಳ ನೀತಿಗಿಂತಲೂ ಹೆಚ್ಚಾಗಕ್ಕಂತ ಅರ್ಥ ಮಾತು. ಇವರು ನೋಡ್ಲಿಕ್ಕೆ ಪಬ್ಲಿಕ್ ಸೂಪರ್. ಇವರು ಯಾರು? ಶಾಸ್ತ್ರಿಗಳು ಫರಿಸಾಯರು ಸೂಪರ್. ಅದಕ್ಕೋಸ್ಕರ ಹೇಳಿದ್ದು ಯೇಸು ಸುಣ್ಣ ಹಚ್ಚಿದ ಸಮಾಧಿಗಳೇ ಅಂತ ಹೇಳಿದ್ದು. ಎದಕ್ಕಂದ್ರೆ ಸೂಪರ್ ಮೇಲೆ, ಆದ್ರೆ ಒಳಗಡೆ ಬೇಕಲ್ಲ ಪವರು. ಒಳಗಡೆ ಇಲ್ಲ, ಅಸಲಿ ಎಲ್ಲ ಡ್ಯಾಮೇಜ್ ಆಗೈತೆ ಮಾತು. ಬೈಬಲ್ ಏನ್ ಹೇಳುತ್ತಂದ್ರೆ ಅವ್ರ ನೀತಿಗಿಂತ ನಿಮ್ಮ ನೀತಿ ಹೆಚ್ಚಿಂದ ಆಗಿದ್ರೆ ನೀವು ಅಲ್ಲಿಗೆ ಹೋಗ್ತೀರಿ, ಇಲ್ಲದೆ ಹೋದ್ರೆ ಹೋಗಕ್ ಸಾಧ್ಯವಿಲ್ಲ. ಯಾಕಂದ್ರೆ ಪರಲೋಕ ರಾಜ್ಯವು ಅಷ್ಟು ಸುಲಭ ಅಲ್ಲ. ಅಸಲಿ ಒಂದು ವೇಳೆ ನಾವು ಯೇಸು ಕ್ರಿಸ್ತನಲ್ಲಿ ನಾವು ಮಾರು ಮನಸ್ಸು ಹೊಂದಿವಿ, ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟಿವಿ, ರಕ್ಷಣೆ ಹೊಂದ್ಕೊಂಡಿವಿ, ಪರಿಶುದ್ಧಾತ್ಮ ಹೊಂದ್ಕೊಂಡಿವಿ, ಸಭೆಗೆ ಬರ್ತಿದ್ವಿ, ಓಕೆ. ನೆಕ್ಸ್ಟು ಇವಾಗ ಹೆಂಗಿದೀವಿ ನಮ್ಮ ಜೀವನ? ಇವಾಗ ಹೆಂಗೈತಿ ಲೈಫು? ಪ್ರಾರ್ಥನೆ ಮಾಡ್ತಾ ಇದೀರಾ? ವಾಕ್ಯ ಓದ್ತಾ ಇದೀರಾ? ಉಪವಾಸಗಳು ಮಾಡ್ತಾ ಇದೀರಾ? ದೇವರಿಗೆ ಭಯ ಪಡ್ತಾ ಇದೀರಾ? ಇವಾಗ ಬೇಕು. ಅದಕ್ಕೋಸ್ಕರ ಹೇಳಿರೋದು ಶಾಸ್ತ್ರಿಗಳ ನೀತಿಗಿಂತಲೂ ಫರಿಸಾಯರ ನೀತಿಗಳಂತ ನಿಮ್ಮದು ಏನಾಗಿರ್ಬೇಕಂತ ಹೇಳ ಹೆಚ್ಚು ಎಲ್ಲರ ಏನಾಗಿರ್ಬೇಕು? ನಾವು ಕೆಲವು ಸಾರಿ ಅವ್ರನ್ನ ನೋಡುವಾಗ ಅವರು ಕರೆಕ್ಟ್ ಚರ್ಚಿಗೆ ಓದ್ತಿರ್ತಾರೆ ಮಾತು. ಕರೆಕ್ಟ್ ಅವ್ರು ಪಾಸ್ ಏನು ಹೇಳ್ತಾರೆ ಅದನ್ನೇ ಕರೆಕ್ಟಾಗಿ ಮಾಡ್ತಿರ್ತಾರೆ ಮಾತು. ಕರೆಕ್ಟ್ ಮೊಂಬತ್ತು ಮುಡ್ಸ ನಾವು ಕರೆಕ್ಟ್ ಮೊಂಬತ್ತೇ ಮುಡಿಸ್ಬಿಡ್ತಾರೆ. ವೈಟ್ ಹ್ಯಾಂಡ್ ಹಾಕ್ಯಾರ ಸಲ ಅವ್ರು ಏನು ಮಾಡೋರು ಅದೇ ಮಾಡ್ಬಿಡ್ತಾರೆ ಅಷ್ಟೇ. ಏನಂದ್ರ ನಮ್ಮ ಭಾಷೆ ಅದೇ ಮಾಡ್ತಾರೆ ಮಾತು. ಈ ಪ್ರೊಟೆಸ್ಟೆಂಟ್ ಇರ್ತತಲ್ಲ, ಈ ಪ್ರೊಟೆಸ್ಟೆಂಟ್ ಚರ್ಚರಿಗೆ ಭಾಳ ತಿಪ್ಪಲು. ಏನನ್ನ ಹೇಳಿದ್ರೆ ದೇವ್ರೇನು ಮ್ಯಾಗ್ ನೋಡ್ತಾನೆ ಅಂಬದು ಎಲ್ಲ ಮಾಡೋದು. ಫಸ್ಟ್ಗೇನು ಇದು ಏನು ಮದುವೆ, ಇದು ಪರಿಶುದ್ಧ ವಿವಾಹಂ ಅಂತೇಳಿ ಬರೆದು ಬಿಡೋದು ಮ್ಯಾಲೇನು. ಎಕಡೆಕಡು ಪುಟ್ಟಿ ಈ ಕಡೆ ಒಕ್ಕಟೆ ಮಾಮೂದ, ಆಮೇಲೆ ಅಣ್ಣ ತಂಗಿಯ ಈ ಬಂದ, ಆಮೇಲೆ ಯಾಕೆಂದು ಆಡೋದು. ಯಾರಿಗೆ ಬೇಕ್ರಿ ಇವೆಲ್ಲ? ಇದ್ರೆ ಒಂದು ಕಡೆಗೆ ಇರ್ಬೇಕಷ್ಟೇ. ಈ ಕಡೆಗೇನೆ ಇರ್ಬೇಕಲ್ಲ, ಆ ಕಡೆಗೆ ಹೋಗ್ಬಿಡ್ಬೇಕು ಅಸಲಿ.
ಮ್ಯಾಲೆಲ್ಲ ಬೇಸ ಸುಣ್ಣ ಬಿಡ್ಕೊಂಡು ಅಡೆಗೆಲ್ಲ ಏನಾಗ್ಬಿಟ್ಟವಲ್ಲ ಕೊಳ್ತೋಗ್ಬಿಟ್ಟವಂತ ಅಸಲೆ ನೀರ್ತದ ಅಸಲೆ. ಅವು ಬೇಡ ನಮ್ಮ ಜೀವಿತದಲ್ಲಿ. ಇವೆಲ್ಲ ಎಲ್ಲಿ ತಪ್ಪೋತದವ ಅಂದ್ರೆ ಪ್ರೊಟೆಸ್ಟೆಂಟ್ ಚರ್ಚ್ಗಳು ಹೆಚ್ಚು ಕಡಿಮೆ ಮಾಡ್ತದವ. ಹಾಕ ಡ್ರೆಸ್ಗಳು, ಹಾಕ ಉಡುಪುಗಳು, ಮಾಡೋ ಕಟಿಂಗ್ಗಳು, ಹಾಕೋ ಪ್ಯಾಂಟ್ಗಳು ಎಲ್ಲವೂ ಪ್ರೊಟೆಸ್ಟೆಂಟ್ ಪಾಪ ಹೆಚ್ಚಾಗ್ತದ ಅಂತ ಹೇಳ್ತದಾರೆ ಪ್ರಪಂಚ. ಎದಕ್ಕಂದ್ರೆ ಸ್ವೇಚ್ಛ ಒಳ್ಳೇದಕ್ಕಾಗಿ ಉಪಯೋಗಿಸ್ರಿ, ದುಷ್ಟತ್ವಕ್ಕೆ ಉಪಯೋಗಿಸಿದ್ರೆ ದೇವರು ಯಾರನ್ನ ಬಿಡಂಗಿಲ್ಲ. ಅಸಲಿ ಸ್ವೇಚ್ಛ ಕೊಟ್ಟಿರೋದು ಎದಕ್ಕ? ದೇವ್ರನ್ನ ಆರಾಧನೆ ಮಾಡ್ಲಿಕ್ಕಾಗಿ, ದೇವ್ರನ್ನ ಸ್ತುತಿಸ್ಲಿಕ್ಕಾಗಿ. ಆ ಸ್ವೇಚ್ಛ ಐತೆ ಅಂತೇಳಿ ನಿಚ್ಚೆ ನಿಡಿ ಪಾಪ ಮಾಡ್ಲಿಕ್ಕಲ್ಲ. ನಿಚ್ಚೆ ನಿಡಿಯಾಗಿ ನಿನಗೆ ಹೆಂಗ್ ಬೇಕಾರಂಗಿರು, ನೀನು ಪ್ರಾರ್ಥನೆ ಮಾಡ್ತಾರೆ ಅಂತ ದೇವ್ರು ಕಳ್ತಾನೆ ಅಂತ ಹೇಳಿಲ್ಲ ಎಲ್ಲಿ ಬೈಬಲು. ನೀನು ಬೆಳಿಗ್ಗೆ ಎದ್ದು ದೇವ್ರಿಗೆ ಕೊಡ್ಬೇಕಾದ್ರೆ ಸ್ಥಾನ ದೇವರಿಗೆ ಕೊಡ್ಬೇಕಷ್ಟೇ. ವಾಕ್ಯ ಓದ್ಬೇಕಂದ್ರೆ ವಾಕ್ಯ ಓದ್ಬೇಕಷ್ಟೇ. ಉಪವಾಸಗಳು ಮಾಡ್ಬೇಕಂದ್ರೆ ಉಪವಾಸಗಳು ಮಾಡಬೇಕು. ಅವ್ರ ನೀತಿಗಿಂತ ನಿಮ್ಮ ನೀತಿ ಏನಂತೇಳೇನ ಹೆಚ್ಚಿಂದಾಗ್ಲಿ. ನಾವು ಅವ್ರನ್ನ ನೋಡುವಾಗ ಕೆಲವು ಸಾರಿ ಟೀಕೆ ಮಾಡ್ತೀವಿ. ಇವ್ರು ಏಕ ಗೌನ ಹಾಕ್ಬಿಟ್ಟಿರ್ತಾರೆ, ಏನಪ್ಪ ಅವರು ಹೆಂಗ ಸಾಯಂಕಾಲ ಆದ ಕೂಡಲೇ ಇಲ್ಲಿ ಚರ್ಚಿಗೆ ಬರ್ತಾರೆ, ಸಾಯಂಕಾಲ ಆದ ಕೂಡಲೇ ಬಾರ್ಗಳಿಗೆ ಹೋಗ್ತಾರ, ಆಮೇಲೆ ಹೇಳ್ತಿರ್ತಾರೆ, ಇನ್ನೊಬ್ಬ ತಗೋಗಿ ಸಂಸಾರ ಮಾಡ್ತಿರ್ತಾರೆ. ಇವರು ಏನಪ್ಪ ಇರ್ತಾರೆ, ಅವ್ರದ್ದೇ ಕರೆಕ್ಟ್ ಇರ್ತದೆ ಕೆಲವು ಸಾರಿ ಅನಿಸ್ತಂತೆ. ಎದಕ್ಕಂದ್ರೆ ಯೇಸು ಏನಂತ ಗೊತ್ತಾ? ವ್ಯಭಿಚಾರಿಗಳು, ಸುಂಕದವರು, ಪಾಪಿಗಳು ಪರಲೋಕದಲ್ಲಿ ಇರ್ತಾನೆ ಫಸ್ಟ್. ಎದಕ್ಕಂದ್ರೆ ಅವ್ರು ಮಾರಿ ಬಿಡ್ತಾರ. ಆದ್ರೆ ಮಾರಿವಂತೇಳಿ ಮಾಡ್ತಿರ್ತೀವಲ್ಲ ಅವ್ರಿಗೆ ಅಲ್ಲಿಲ್ಲ ಅಂತ ಬೈಬಲ್ನಲ್ಲಿ ಬರ್ತೈತೆ. ವ್ಯಭಿಚಾರಿಗಳಿಗೆ, ಸುಂಕದವರಿಗೆ, ಪಾಪಿಗಳಿಗೆ ಪರಲೋಕ ರಾಜ್ಯ ಕೊಡ್ತೀನಿ. ಎದಕ್ಕಂದ್ರೆ ಅವ್ರು ಮಾರಿ ಬಿಡ್ತಾರಂತೆ. ಆದ್ರೆ ಮಾರಿವೆ ಅನ್ಕಂತೇಳಿ ಮಾಡ್ತಿರ್ತಾರಲ್ಲ ಅವ್ರಿಗೆ ಪರಲೋಕ ಸಿಗಲ್ಲ. ಅವ್ರ ನಂತರ ಕಪ್ಪಟ್ಟಿಗಳೇ ಅಂತಾರ ಮಾತು. ಹಲ್ಲೆಲೂಯಾ. ಏನಂತಾರ ಅವ್ರನ್ನ? ಕಪ್ಪಟ್ಟಿಗಳು. ಅಂದ್ರೆ ಒಳಗೊಂದಿಟ್ಕೊಂಡು ಹೊರಗೊಂದು ಮಾತಾಡ್ತಲ್ಲ ಅವ್ರನ್ನ ಕಪ್ಪಟ್ಟಿಗಳು ಅಂತಾರ ಮಾತು. ಇಲ್ಲಿ ಏನಾಯ್ತೋ ಅದನ್ನ ಹೇಳ್ಬಿಡು ಅಷ್ಟೇ. ನಂಬ್ತಾರೆ, ನಮ್ದಿದ್ದಾರೆ ಬಿಡ್ತಾರೆ ಅಷ್ಟೇ, ಅದು ಸೆಕೆಂಡ್ರಿ. ಯೇಸು ಬೆಟ್ಟದ ಮೇಲೆ ಕೂತ್ಕೊಂಡ ಪ್ರಸಂಗ ಮಾಡಿದಾಗ 4 ಜನರ ವಿಷಯ ಗುರುತ ಮಾತಾಡ್ದ. ನಾನು ತೆಗೆದಾಕ್ಲಿಕ್ಕೆ ಬರಲಿಲ್ಲ, ಮೋಶೆ ಧರ್ಮಶಾಸ್ತ್ರ ತೆಗೆದಾಕಕ್ಕೆ ಬಂದಿನ, ನೆರವೇರಿಸಕ್ಕೆ ಬಂದಿನಿ. 1 ಕೂಡ ತೆಗೆದಾಕಲ್ಲ, ನಾನು ಎಲ್ಲ ನೆರವೇರಿಸ್ತೀನಿ. ಹೆಂಗ್ ನೆರವೇರಿಸ್ನ ಅಂದ್ರೆ ಅವ್ರ ತರ ಬಡದು, ಅವ್ರ ತರ ಹಲ್ಲು ಕಿತ್ತಿ, ಅವ್ರ ತರ ಕೈ ಮುರೆ ಬಡ್ದಲ್ಲ, ಬಡಿಸ್ಕೊಂಡು ಕ್ಷಮಿಸಿ ವಿಧಿಯನಾಗಿ ಮುಖಕ್ಕೆ ಉಗುಳಿಸ್ಕೊಂಡು ಧರ್ಮಶಾಸ್ತ್ರವನ್ನು ನೆರವೇರಿಸಿದಂತ ಚಪ್ಪಟ್ಟಣ. ಹಲ್ಲೆಲೂಯಾ. ಬಾ, ಯೇಸು ಕ್ರಿಸ್ತನ ಬೋಧನೆ ಡಿಫ್ರೆನ್ಸ್ ಅಲ್ಲ. ನಿನ್ನ ಯಾರನ್ನ ಬೈದಾಗ ನೀನು ಸುಮ್ಮನಿರ್ತೀನಿ ನೋಡನೆ, ನಿನ್ನ ಮಕ ಉತ್ತರಕ್ಕ, ಅವ್ರ ಮಕ ದಕ್ಷಿಣಕ್ಕೆ ಇರ್ತದ ಮಾತು. ಅದೆಲ್ಲ ಕ್ರೈಸ್ತರಂದ್ರೆ ಬೈದಾಗ ಸೂಪರ್, ಬಾ ಉಣ್ಬಾ, ಊಟ ಮಾಡ್ಬಂತ ಬಾ ಅನ್ಬಾಕ, ನಾಸಿಗೀಸ್ಗೇನಿದ. ಹೌದು, ಎಲ್ಲ ಯೇಸು ಸ್ವಾಮಿ ಶಿಲುಬೆ ಮೇಲೇನೆ ಅಕ್ಕಂಬಿಟ್ಟ ನಾಸಿಗೀಸ್ಗ. ಆತ ಮೈ ಮೇಲೆ ಬಟ್ಟುಗಳಿದ್ವಾ? ಪುಟ್ಗೋಸ್ ಅಷ್ಟೇ ಇದ್ದಿದ್ದು. ಯೇಸು ಸ್ವಾಮಿ ನೆಂಬಿದ ಮೇಲೆ ಆತನ ಗುಣಲಕ್ಷಣಗಳಲ್ಲಿ ನಾವಿರ್ಬೇಕಷ್ಟೇ. ಮೌನವಾಗಿರ್ಬೇಕು, ಮಾತಾಡಬಾರ್ದು. ಕೆಲಸ ಮೌನವಾಗಿದ್ದಷ್ಟೆಲ್ಲ ಒಳ್ಳೇದು.